कामदं मोक्षदं चैव ओंकाराय नमो नमः। अविरलशब्दघनौघ प्रक्षालितसकलभूतलकलङ्का मुनिभिरुपाश्रितकीर्ता सरस्वती वरतु अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीपरमगुरुवे नमः। परम्पराचार्यगुरुवे नमः। सकलकलुषविध्वंसकं श्रेयसां परिवर्तकं धर्मसम्बन्धकं भव्यजीवमनप्रतिबोधकारकं पुण्यप्रकाशकं पापप्रणाशकम् इदं शास्त्रं श्रीसमयसारनामधेयम्। अस्य मूलग्रन्थकर्तारः श्रीसर्वज्ञदेवाः तदुत्तरग्रन्थकर्तारः श्रीगणधरदेवाः प्रतिगणधरदेवाः तेषां वचनानुसारमासाद्य आचार्य श्रीकुन्दकुन्दाचार्यदेव विरचितं श्रोतारः सावधानतया शृण्वन्तु। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दारो जैनधर्मोऽस्तु मङ्गलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आर्याणं नमो वज्रायाणं नमो लोके सौकसाम्। वन्दितु सर्वसिद्धे ध्रुवमचलमनोभवं गतिं पद्मे ऊर्जामि समयपावुत विनोऽसुरकेवलीमलिनम्। भगवान कुंददेव रचित ಸಮಯ ಸಾರ ಪರಮಾಗಮದಲ್ಲಿ ಮೋಕ್ಷ ಅಧಿಕಾರ 8ನೇ ಅಧಿಕಾರದ ಅವಲೋಕನೆ ನಡೆದಂತೆ ಇದೆ. 291ನೇ ಗಾಥೆ. ಜಹ ಬಂಧೇ ಚಿಂತಂತೋ ಬಂಧನ ಬದ್ಧೋಣ ಪಾವತಿ ವಿಮುಖಂ ತಃ ಬಂಧೇ ಚಿಂತಂತೋ ಜೀವೋ ವೀಣ ಪಾವತಿ ವಿಮುಖಂ. ಹೇ ಬಂಧನಕ್ಕೊಳಗಾದವನು ಬಂಧದ ವಿಚಾರದಿಂದ ಮುಕ್ತನಾಗನು. ಹಾಗೆ ಜೀವನು ಬಂಧನಗಳ ವಿಚಾರ ಮಾಡುವುದರಿಂದ ಮುಕ್ತನಾಗನು. ಟೀಕೆ. ಬಂಧದ ಸಂಬಂಧವಾದ ವಿಚಾರ ಶೃಂಖಲೆಯು ಮೋಕ್ಷಕ್ಕೆ ಕಾರಣವಾಗಿದೆ ಎಂದು ಇತರ ಅದೆಷ್ಟೋ ಜನರು ಹೇಳುತ್ತಾರೆ. ಆದರೆ ಇದು ಕೂಡ ಅಸತ್ಯವಾಗಿದೆ. ಕರ್ಮದಿಂದ ಕಟ್ಟಲ್ಪಟ್ಟ ಜೀವನಿಗೆ ಬಂಧದ ಸಂಬಂಧವಾದ ವಿಚಾರದ ಶೃಂಖಲೆಯು ಮೋಕ್ಷಕ್ಕೆ ಕಾರಣವಾಗಿಲ್ಲ. ಏಕೆಂದರೆ ಯಾವ ಪ್ರಕಾರ ಸಂಕಲೆ ಮೊದಲಾದವುಗಳಿಂದ ಬದ್ಧನಾದ ಪುರುಷನಿಗೆ
ಆ ಬಂಧನದ ಸಂಬಂಧವಾದ ವಿಚಾರ ಶೃಂಖಲೆಯು ಎಂದರೆ ವಿಚಾರ ಪರಂಪರೆಯು ಬಂಧನದಿಂದ ಬಿಡುಗಡೆ ಹೊಂದುವುದಕ್ಕೆ ಕಾರಣವಾಗಿಲ್ಲ. ಅದೇ ಪ್ರಕಾರ ಕರ್ಮಗಳಿಂದ ಬದ್ಧನಾದ ಪುರುಷನಿಗೆ ಕರ್ಮ ಬಂಧನದ ಸಂಬಂಧವಾದ ವಿಚಾರ ಶೃಂಖಲೆಯು ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವುದಕ್ಕೆ ಕಾರಣವಾಗಿಲ್ಲ. ಕರ್ಮ ಬಂಧ ಸಂಬಂಧದ ವಿಚಾರ ಶೃಂಖಲಾತ್ಮಕವಾದ ವಿಶುದ್ಧ ಎಂದರೆ ಶುಭ ಧರ್ಮಧ್ಯಾನದಿಂದ ಯಾರ ಬುದ್ಧಿಯು ಕುರುಡಾಗಿದೆ ಅವರಿಗೆ ಈ ಕಥನದಿಂದ ತಿಳಿಸಿಕೊಳ್ಳಲಾಗಿದೆ. ಏನು ಅದ್ಭುತ ಮಾತೈತೆ ನೋಡಿ. ಮೊದಲ 3 ಗಾಥೆಗಳಲ್ಲಿ ಜೀವ ತೀವ್ರ ಮಂದ ಬಂಧದ ಸ್ವರೂಪವನ್ನು ತಿಳಿಯುವುದರಿಂದ ಅವನು ಮುಕ್ತ ಆಗುವುದಿಲ್ಲ ಅಂಥೇಳಿ ಹೇಳಿದೆ. ಜೊತೆಯಲ್ಲೇನ ಬಂಧ ಎಂದಿನಿಂದ ಇದೆ, ಆ ಬಂಧದ ಕಾಲವನ್ನು ತಿಳಿಯುವುದರಿಂದ ಜೀವ ಮುಕ್ತನಾಗುವುದಿಲ್ಲ ಅಂಥೇಳಿ ಹೇಳಿದರು. ಮೂರನೆಯದಾಗಿ ಆ ಬಂಧದೊಳಗೆ ವಿಶೇಷ ಯಾವ ಪ್ರಕೃತಿ ಪ್ರದೇಶ ಸ್ಥಿತಿ ಅನುಭಾಗಗಳಿದ್ದಾವೆ ಅವುಗಳ ಸ್ವರೂಪವನ್ನು ತಿಳಿಯುವುದರಿಂದ ಜೀವ ಬಂಧನದಿಂದ ಮುಕ್ತಾಗುವುದಿಲ್ಲ ಅಂಥೇಳಿ ಹೇಳಿದರು. ಈಗ ಸಮಗ್ರ ರೂಪದಿಂದ ಹೇಳ್ತಾ ಇದ್ದಾರೆ, ಬಂಧದ ಶೃಂಖಲೆಯ ವಿಚಾರ ಮಾತ್ರದಿಂದ ಜೀವ ಬಂಧನದಿಂದ ಮುಕ್ತ ಆಗುವುದಿಲ್ಲ ಅಂಥೇಳಿ ಹೇಳಿದರು. ಯಾವಾಗ ಬಂಧನವನ್ನು ಸ್ವಯಂ ವಿಚ್ಛೇದ ಮಾಡ್ತಾನೋ ಅದನ್ನು ಮೊದಲೇ ಹೇಳಿದ್ದಾರೆ, ಆವಾಗನ ಅವನು ಮುಕ್ತ ಆಗ್ತಾನೆ ಅಂಥೇಳಿ ಹೇಳಿದರು. ಬಂಧದ ವಿಚ್ಛೇದ ಮಾಡೋದು ಅರ್ಥಾತ್ ಶುದ್ಧ ಆಗೋದು, ಶುದ್ಧ ಆಗೋದು ಅರ್ಥಾತ್ ರಾಗಾದಿಗಳಿಂದ ತಾನು ಬಿಡುಗಡೆ ಹೊಂದೋದು. ತಾನೇ ರಾಗಾದಿಗಳ ಜಾಲದೊಳಗ ತಾನಾಗೇನೆ ಸಿಕ್ಕೊಳ್ತಾ ಇದ್ದಾನೆ ಪ್ರತಿ ಸಮಯಕ್ಕೆ. ಈ ಜೀವ ಅಂಥೇಳಿ ಹೇಳಿದ್ರೂ ಒಂದೇ ಇದೆ, ಜೀವದ ಜ್ಞಾನ ಸಾಮರ್ಥ್ಯ ಅಥವಾ ಚೈತನ್ಯ ಸಾಮರ್ಥ್ಯ ಅಂಥೇಳಿ ಹೇಳಿದ್ರೂ ಒಂದೇ ಇದೆ. ಅಚೇತನವಿರುವಂಥ ರಾಗದೊಳಗ ಅಚೇತನವಿರುವಂಥ ಯಾವ ವಿಕಾರ ಅಥವಾ ಅದನ್ನು ವಿಕಾರ ಅನ್ನೋದ್ರೆ ಯಾವುದ ಬಂಧದ ಮಂದ ತೀವ್ರ ಸ್ವರೂಪ, ಕಾಲದ ವಿಚಾರ ಮತ್ತು ಪ್ರಕೃತಿ ಪ್ರದೇಶ ಸ್ಥಿತಿ ಅನುಭಾಗಗಳ ವಿಚಾರ ಅಥವಾ ಬಂಧದ ಈ ವಿಚಾರದ ಪರಂಪರೆ ಇದೆಯಲ್ಲ, ಇದರಲ್ಲಿ ಜ್ಞಾನ ತಾನಾಗಿ ಸಿಕ್ಕೊಳ್ತಿದೆ, ಜ್ಞಾನ ಚೈತನ್ಯ ಸ್ವರೂಪ ಇದೆ. ಆ ವಿಚಾರ ಶೃಂಖಲೆ ಏನಿದೆ ಅದ ಜಡ ಸ್ವರೂಪ ಇದೆ. ವಿಚಾರ ಶೃಂಖಲೆ ಏನಿದೆ ಅದು ಜಡ ಸ್ವರೂಪ ಇದೆ. ಯಾಕೆ ಅಂತಂದ್ರೆ ನೋಡ್ರಿ, ವಿಚಾರ ಅಂತ ಹೇಳಿದ್ರೆ ಜೀವದ್ದನ ವಿಚಾರ ಸಾಮರ್ಥ್ಯ ಇದೆಯಲ್ಲ, ಜೀವದ್ದನ ಸಂಜ್ಞೀತನವೆಂಬ ಚೈತನ್ಯ ಸ್ವರೂಪದ ವಿಕಾಸಿತ ಅವಸ್ಥೆ ಇದೆಯಲ್ಲ, ಹಾಗಾದ್ರೆ ಅದನ್ನು ಜಡ ಅಂಥೇಳಿ ಯಾಕೆ ಹೇಳಿದರು? ಇನ್ನೊಂದು ಸಲ, ಜೀವ ಚೈತನ್ಯ ಸ್ವರೂಪನಿದ್ದಾನೆ ಮತ್ತು ಬಂಧದ ತೀವ್ರ ಮಂದ ಅಥವಾ ಕಾಲ ಅಥವಾ ಈ ಪ್ರಕೃತಿ ಪ್ರದೇಶಾದಿಗಳ ರೂಪದಿಂದ ಅವುಗಳದ್ದು ಆಗುವಂಥ ಕಾರ್ಯ ವಿಭಾಗ ಮತ್ತು ಇದೇ ಪ್ರಕಾರದ ವಿಚಾರ ಶೃಂಖಲೆ, ಅದಕ್ಕೆ ಸಂಬಂಧಿಸಿದ ವಿಚಾರಗಳ ಪರಂಪರೆ ಏನು ನಡೆದದ್ದು ಇದೆ, ಆ ಪರಂಪರೆಯೊಳಗ ಜ್ಞಾನ ನಿಂತುಕೊಳ್ಳೋದು ಅಂತಂದ್ರೆ ಚೈತನ್ಯ ಸ್ವರೂಪದ ಜ್ಞಾನ ಜಡದೊಳಗೆ ನಿಂತುಕೊಂಡಿತು. ವಿಚಾರ ಯಾರು ಮಾಡ್ತಾ ಇದ್ದಾರೆ? ಜ್ಞಾನನ ಮಾಡ್ತಾ ಇದೆ, ಆತ್ಮನೇ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಆ ವಿಚಾರದೊಳಗೆ ನಿಂತುಕೊಳ್ಳೋದು ಜಡ ಹೇಗ? ಅತ್ಯಂತ ಸ್ಪಷ್ಟ ಇದೆ. ಜ್ಞಾನ ಸ್ವಭಾವಿಯಾದಂಥ ಆತ್ಮ
ಬಸ ಜ್ಞಾನ ರೂಪದಿಂದ ಪರಿಣಮನ ಮಾಡುವುದನ್ನು ಹೊರತುಪಡಿಸಿ ಕರ್ಮಕ್ಕೆ ಸಂಬಂಧಿಸಿದ ಅಥವಾ ಸಮಯವರ್ತಿ ಜ್ಞಾನದಿಂದ ಅನ್ಯವಿರುವ ವಿಕಾರಕ್ಕೆ ಸಂಬಂಧಿಸಿದ ಯಾವ ಕಾರ್ಯ ಇದೆಯೋ ಆ ಕಾರ್ಯದೊಳಗ ಜ್ಞಾನ ರೂಪದಿಂದ ಪರಿಣಮಿಸುವುದನ್ನು ಬಿಟ್ಟು ಆ ಕಾರ್ಯದೊಳಗನ ಜ್ಞಾನ ರೂಪದಿಂದ ಪರಿಣಮಿಸಿದರನೂ ಅದು ಜಡ ಇದೆ. ಇನ್ನೊಂದ್ಸಲ, ವರ್ತಮಾನದ ಜ್ಞಾನ ಸಾಮರ್ಥ್ಯದ ಜೊತೆಗೆ ತ್ರಿಕಾಲಿ ಜ್ಞಾನ ಸ್ವಭಾವದ ಅಭೇದತೆ ಇದೆ. ಹೀಗಿರುವ ವೇಳೆದೊಳಗೆ ಜ್ಞಾನ ಅಥವಾ ಆತ್ಮ ಸಮಯವರ್ತಿ, ಅನ್ಯಕ್ಕೆ ಸಂಬಂಧಿಸಿದ, ಸಮಯವರ್ತಿಗೆ ಸಂಬಂಧಿಸಿದ ಅರ್ಥಾತ್ ಉತ್ಪಾದ ವ್ಯಯಕ್ಕೆ ಸಂಬಂಧಿಸಿದ ತನ್ನದೇ ಯಾವ ಕಾರ್ಯ ಇದೆಯೋ ಆ ಕಾರ್ಯದೊಳಗ ಬಸ ಜ್ಞಾನ 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 ರೂಪದಿಂದ ಪರಿಣಮಿಸುವುದನ್ನು ಬಿಟ್ಟು ಆ ಯಾವ ಕಾರ್ಯ ಇದೆಯೋ ಆ ಕಾರ್ಯವನ್ನು ತಾನು ಅಂಥೇಳಿ ತಿಳಿಯುವ ರೂಪದಿಂದ ಪರಿಣಮನೇನಿದೆಯಲ್ಲ ಅದು ಬಂಧ ಇದೆ ರೀ. ಅದು ಏನಿದೆ? ಜಡ ಇದೆ ರೀ. ಬಂಧ ತತ್ವ ಜೀವ ತತ್ವದಿಂದ ಬೇರೆ ಇದೆ ಅಂಥೇಳಿ ನಿನ್ನೆಯಿಂದ ಚರ್ಚೆ ಮಾಡ್ತಾ ಇದ್ದೇವೆ. ಬಂಧ ತತ್ವ ಸ್ವತಂತ್ರ ತತ್ವ ಇದೆ ರೀ. ಜೀವ ತತ್ವದ ಭಾವವನ್ನು ಹೊರತುಪಡಿಸಿ ನಿನ್ನೆ ಭಾವದೀಪಿಕೆಯೊಳಗೆ ಹೇಳಿದ್ದಿತ್ತು, ಸಮಗ್ರ ಗ್ರಂಥಗಳಲ್ಲಿ ಬರ್ತಿದೆ ಒಂದು ಭಾವಬಂಧ, ಇನ್ನೊಂದು ದ್ರವ್ಯಬಂಧ. ಆ ಭಾವಬಂಧವನ್ನು ಮೂಲಬಂಧ ಮತ್ತು ದ್ರವ್ಯಬಂಧವನ್ನು ಉತ್ತರಬಂಧ ಅಂಥೇಳಿ ಭಾವದೀಪಿಕೆಕಾರರು ಹೇಳಿದ್ದಾರೆ. ಅದರ ಶಬ್ದ ಬೇರೆ ಇರಲಿ, ಆದರೆ ಭಾವಬಂಧ ಅಂದರೆ ಜೀವತನ ಸ್ವಭಾವ ಇದೆ. ಸ್ವಭಾವ ಇದೆಯೋ ಅಥವಾ ಸ್ವಭಾವ ಉತ್ಪಾದದೊಳಗೆ ನಿಂತುಕೊಳ್ಳುವುದಿದೆ, ಪರವನ್ನು ಧ್ಯೇಯವನ್ನಾಗಿ ನಿಂತುಕೊಳ್ಳುವುದಿದೆ. ಭಾವಬಂಧೇನಿದೆ ಅದು ಜೀವ ಇದೆಯೋ ಅಥವಾ ಜೀವದ ವರ್ತಮಾನ ಸ್ವಭಾವ ಇದೆ ರೀ. ವರ್ತಮಾನ ಸ್ವಭಾವ ಅದು ಜೀವದ್ದೇ ಇದೆ ಅನ್ನುವುದನ್ನು ತಿಳಿಸಿಕೊಡುವ ಸಲುವಾಗಿ ಭಾವಬಂಧ ಅಥವಾ ಮೂಲಬಂಧ ಅನ್ನುವಂಥ ಶಬ್ದದ ಪ್ರಯೋಗ ಮಾಡಿದ್ದಾರೆ. ಆದರೆ ಜೀವದ್ದೇ ಇದ್ರೂ ಕೂಡ ಅದು ಯಾವಾಗಲೂ ಜೀವದಲ್ಲೇ ಇರುವುದಿಲ್ಲ ಅಂಥೇಳಿ ಅದು ಪರ್ಯಾಯ ಸ್ವಭಾವ, ಬದಲಾಗುವ ಸ್ವಭಾವ. ಯಾವುದು ಬದಲಾಗುವ ಸ್ವಭಾವ ಇದೆಯೋ ಅದರೊಳಗೆ ತ್ರಿಕಾಲಿ ಸ್ವಭಾವ ನಿಂತಿತು ಅಂತಂದ್ರೆ ಅದು ಚೇತನ ರೂಪದ ಪರಿಣಾಮನ ಅದರದ್ದು ಉಳಿಲಿಲ್ಲ, ಅದರದ್ದು ಜಡ ರೂಪ ಆಯ್ತದೆ. ಅದು ಭಾವಬಂಧ ಅರೆ ದ್ರವ್ಯ ಬಂಧಂತೂ ಭಿನ್ನ ದ್ರವ್ಯದ ಕಾರ್ಯ ಇದೆ ರೀ. ಆದರೆ ಭಾವ ಬಂಧ ಕೂಡ ಆತ್ಮನ ನಿಜ ಕಾರ್ಯ ಅಲ್ಲ ನೋಡ್ರಿ. ಅದು ಭಿನ್ನ ದ್ರವ್ಯದ ಇದೆ ಅಂಥೇಳಿ ಹೇಳಬಹುದು, ಅಥವಾ ಭಿನ್ನ ದ್ರವ್ಯದ ಆಶ್ರಯದಿಂದ ಆಗಿರುವಂಥದ್ದು ತನ್ನದೇ ಇದೆ. ತನ್ನದೇ ಇದ್ರೂ ತಾನಲ್ಲ. ಅದರ ಸಲುವಾಗಿ ಈಗೇನು 5 ಭಾವಗಳ ಸ್ವರೂಪ ಅಥವಾ 7 ತತ್ವಗಳ ಸ್ವರೂಪ ಏನಿದೆ ಅಲ್ಲ, ಅದರಲ್ಲಿ 7 ತತ್ವದೊಳಗೆ 6 ತತ್ವ ಅಲ್ಲ, 7 ತತ್ವ ಬಾಹ್ಯ ತತ್ವದವರೇ. ಜೀವ, ಆಶ್ರವ, ಬಂಧ, ಸಂವರ, ನಿರ್ಜರೆ ಮತ್ತು ಮೋಕ್ಷ ಇವಂತೂ ಪರ್ಯಾಯ ರೂಪದ ತತ್ವದವರೇ. ಹೌದೇನಿಲ್ರಿ? ಜೀವ ದೇಹವನ್ನು ತಾನು ಅಂಥೇಳಿ ತಿಳ್ಕೊಂಡು ಯಾವಾಗ ಪರಿಣಮನ ಮಾಡ್ತಾನೋ ಆವಾಗ ಅವನೇ ಅಜೀವ ತತ್ವ ಆಗ್ತಾನ್ರಿ. ಯಾವಾಗ ಅಜೀವ ತತ್ವವನ್ನು ಮುಖ್ಯವಾಗಿ ಇಟ್ಕೊಂಡು ರಾಗ, ದ್ವೇಷ ಮೊದಲಾದ ವಿಕಾರ ರೂಪದಿಂದ ಪರಿಣಮನ ಮಾಡ್ತಾನೋ ಆವಾಗ ಅವನೇ ಆಶ್ರವ ತತ್ವ ಆಗ್ತಾನ್ರಿ. ಯಾವಾಗ ಆ ವಿಕಾರಿ ಭಾವದೊಳಗನ ತನ್ಮಯ ಇರ್ತಾನೆ, ಮಗ್ನ ಇರ್ತಾನೆ, ಆವಾಗ ಅವನೇ ಬಂಧ ತತ್ವ ಆಗ್ತಾನ್ರಿ. ಯಾವಾಗ ಆ ಆಶ್ರವದಿಂದ ಭಿನ್ನವಿರುವಂಥ ತನ್ನ ಸ್ವಭಾವವನ್ನು ಒಂದು ಸಮಯ ಅನುಭವ ಮಾಡ್ತಾನೆ, ಆಗ ಅವನೇ ಸಂವರ ತತ್ವ ಆಗ್ತಾನ್ರಿ. ಆ ಅನುಭವದ ಮೂಲಕ ವಿಕಾರಿ ಭಾವಗಳ ಜೊತೆಗೆ ಒಂದಾಗುವ ಅನಾದಿ ಅಭ್ಯಾಸವನ್ನು ಕ್ರಮಕ್ರಮದಿಂದ ಬಿಟ್ಟು ಕೊಡ್ತಾನಲ್ಲ, ಅದುವೇ ಸ್ವಯಂ ನಿರ್ಜರ ತತ್ವ ಆಗ್ತಾನ್ರಿ. ಯಾವಾಗ ಜೀವ
ಬಂಧ ಪದ್ಧತಿಯಿಂದ ಬಿಡುಗಡೆಯಾಗಿ ಸ್ವಭಾವದ ಅನುರೂಪವಾಗಿ ಸಾದಿ ಅನಂತ ಕಾಲದವರೆಗೆ ಪರಿಣಮನ ಮಾಡ್ತಾನಲ್ಲ, ಆವಾಗ ಅವನೇ ಮೋಕ್ಷ ತತ್ವ ಇದಂದ್ರೆ. ಆದ್ರೂ ಕೂಡ ಅವ ಮೋಕ್ಷನೂ ಇಲ್ಲ, ಮೋಕ್ಷ ಸ್ವತಂತ್ರ ತತ್ವ ಇದೆ. ಅವ ನಿರ್ಜರೆ, ಸಂವರ, ಬಂಧ, ಆಶ್ರವ, ಅಜೀವ ಇವ ಅಂತೂ ಇಲ್ಲವೇ ಇಲ್ಲ. ಒಂದು ವೇಳೆ ಇದ್ದಾನೆ ಅಂಥೇಳಿ ಹೇಳಿದ್ರೆ ಅವನ ಪರ್ಯಾಯ ರೂಪದ ಅವಸ್ಥೆ ಇದ್ದಾವೆ, ಒಂದು ಮಾತು. ಎರಡನೇದಂತಂದ್ರೆ ತತ್ವಗಳ ನಿರೂಪಣೆಯೊಳಗ ಜೀವದಿಂದ ಅವುಗಳದ್ದ ನಾಮ, ಸ್ವಭಾವ ಮೊದಲಾದವುಗಳು ಎಲ್ಲವೂ ಭಿನ್ನ ಅದಾವ್ರಿ. ಜೀವವೇ ಅಜೀವತನದ ಅನುಭವ ಮಾಡ್ತಿದ್ದ ಅಂತಂದ್ರೆ ಅವನೇ ಅಜೀವ ತತ್ವ ಇದ್ದಾನೆ ಅನ್ನುವುದನ್ನೇ ತಿಳಿಸಿಕೊಡುವ ಸಲುವಾಗಿ ಅಜೀವ ತತ್ವದ ನಿರೂಪಣೆ ಇದೆ ರೀ. ಜೀವ ವಿಕಾರಿ ಭಾವ ರೂಪದಿಂದ ಪರಿಣಮನ ಮಾಡ್ತಿದ್ದ ಅಂತಂದ್ರೆ ಅವನೇ ಆಶ್ರವ ತತ್ವ ಇದ್ದಾನೆ ಅನ್ನುವ ನಿರೂಪಣೆ ಇದೆ ರೀ. ನಿರೂಪಣೆ ಇದೆ, ಈ ಮಾತು ಸತ್ಯ ಇದ್ರೂ ಆ ಸಮಯ ಸಾಪೇಕ್ಷ ಜೀವನಿಗೆ ಆ ಅಜೀವದಿಂದ ಭಿನ್ನವಿರುವಂಥ ಜ್ಞಾತ ಸ್ವಭಾವದ ಅನುಭವ ಇಲ್ಲ. ಅವನಿಗೆ ಅನುಭವಂತೂ ಜ್ಞಾತ ಸ್ವಭಾವದನೇ ಇದೆ, ಆದ್ರೆ ಅಜೀವ ರೂಪದ್ದ ಇದೆ ಅಂಥೇಳಿ ಅವನೇ ಅಜೀವ ತತ್ವ, ಅವನೇ ಆಶ್ರವ ತತ್ವ, ಅವನೇ ಬಂಧ, ಸಂವರ, ನಿರ್ಜರೆ, ಮೋಕ್ಷ ತತ್ವ ಇದ್ದಾನೆ. ಇರುವೆಳೆದೊಳಗೂ ಕೂಡ ಅವನ ನೈಜ ಸ್ವಭಾವ ಅದಲ್ಲ. ಇದನ್ನ ಆಗಮದ ಭಾಷೆಯಲ್ಲಿ ಹೇಳಬೇಕಾದ್ರೆ ಯಾವುದು ಧ್ರುವ ಜ್ಞಾತ ಸ್ವಭಾವ ಇದೆಯೋ ಆ ಧ್ರುವ ಜ್ಞಾತ ಸ್ವಭಾವದೊಳಗ ಜ್ಞಾತಾನ ಪರಿಣಮನ ಅಭೇದ ಆಗಿ ಹೋಗಿ ಆ ಅಭೇದತ್ವದ ಅನುಭವ ನಿರಾಕುಲ ಶಾಂತಿ ರೂಪದಿಂದ ಆಗ್ತಾ ಇರೋದ ಇದುವೇ ಏನಿದೆ ನಿಜವಾಗಿ ಜೀವ ತತ್ವ ಇದೆ ರೀ. ಆದರೆ ಇಷ್ಟು ಭೇದ ಆಯ್ತಲ್ಲ ಇದರಲ್ಲಿ. ಎಷ್ಟ ತ್ರಿಕಾಲಿ ಜ್ಞಾತ ಸ್ವಭಾವದ ತತ್ವ, ಜ್ಞಾತ ಪರಿಣಮನ ಏನು ಇದೆ ಆ ಪರಿಣಮನ ಆ ಧ್ರುವ ತತ್ವದ ಜೊತೆಗೆ ಅಭೇದ ಆಗಿ ಆ ನಿರಾಕುಲ ಆನಂದ ರೂಪದ ಪರಿಣಮನ ಮಾಡುವ ಯಾವಿದ್ದಾನೆ ಅವ ಜೀವ ತತ್ವ ಇದ್ದಾನೆ. ಇಷ್ಟು ಈ ಪ್ರಕಾರ ಹೇಳುವ ಅಥವಾ ತಿಳಿಯುವ ಏನಿದೆ ಅದು ಜೀವ ತತ್ವ ಅಲ್ಲ. ಅವನೇ ಜೀವ ತತ್ವ ಇದ್ದಾನೆ ಅಂಥೇಳಿ ಇಲ್ಲಿಯವರೆಗೆ ಹೇಳಿ ಅದು ಜೀವ ತತ್ವ ಅಲ್ಲ ಅಂಥೇಳಿ ಯಾಕೆ ಹೇಳೋದಂತಂದ್ರೆ ನಿನ್ನೆ ತತ್ವದ ಸ್ವರೂಪ ಹೇಳಿತ್ತಲ್ಲ, ತಸ್ಯ ಸ್ವಭಾವ ತತ್ವ. ಯಾವುದ ಅವನದ ಅಥವಾ ಅದರದ ಸ್ವಭಾವ ಇದೆಯೋ ಅದುವೇ ತತ್ವ ಇದೆ ರೀ. ಅದರ ಸಲುವಾಗಿ ಈ ಒಂದು ಭೇದಾತ್ಮಕವಾದಂಥ ತಿಳಿವಳಿಕೆ ಏನಿದೆ ಅದು ಜೀವ ತತ್ವ ಅಲ್ಲ ಅಂಥೇಳಿ ನಿಯಮಸಾರದ 38ನೇ ಗಾಥೆಯೊಳಗೆ ಹೇಳಿದರು. ಏನ ಜೀವಾದಿ ಬಹಿರ್ತಚ್ಚಂ. ಶುದ್ಧ ಭಾವ ಅಧಿಕಾರದೊಳಗ ಜೀವ ಮೊದಲಾದ 7 ತತ್ವಗಳನ್ನು, ಅರೆ ಜೀವವನ್ನು ಹೊರತುಪಡಿಸಿ 6 ತತ್ವ ರೂಪದಿಂದ ಪರಿಣಮಿಸುವ ಜೀವಂತೂ ಬಾಹ್ಯ ತತ್ವ ಅದನ. ಅದರ ಜೀವ ತತ್ವದ ಸ್ವರೂಪ ಹೀಗಿದೆ ಅಂಥೇಳಿ ಭೇದ ಮಾಡಿ ಯಾವ ತಿಳಿಯುವಿಕೆ ಇದೆಯಲ್ಲ ಆ ಜೀವ ತತ್ವ ಕೂಡ ಜೀವದಿಂದ ಬಾಹ್ಯ ಇದೆ. ಹಾಗಾದರೆ ನಿಜವಾಗಿ ನೀನು ಯಾರಿದ್ದಿ? 7 ತತ್ವಗಳ ಭಾಷ್ಯ ಇದ್ದ ನಂತರ ನೀನು ಯಾರಿದ್ದಿ? 7 ತತ್ವಗಳ ಬಹಿರ್ತತ್ವ ಇದ್ದ ನಂತರ ಈತ ಯಾವಿದ್ದಾನೆ? ಈತ ಯಾವಿದ್ದಾನೆ? ಅಲ್ಲಿ ಭೇದರಹಿತವಾದಂಥ ಸಹಜ ತತ್ವ ಅನಾದಿ ಅನಂತ ಯಾವ ಪ್ರಕಾರದ್ದು ಇದೆಯೋ ಅದೇ ಪ್ರಕಾರದ ಯಾವ ಜೀವದ ಸ್ವಭಾವವನ್ನು ಸ್ವೀಕಾರ ಮಾಡೋದು, ಶ್ರದ್ಧೆ ಮಾಡೋದು ನಿರಾಕುಲ ರೂಪದಿಂದ, ಅದರಲ್ಲಿ ನಿರ್ಬಾಧ ರೂಪದಿಂದ ಉಪಯೋಗ ಸ್ಥಿರ ಇರೋದು ಪ್ರತ್ಯಕ್ಷ. ಅದರ ಹೆಸರ ನಾನಿದ್ದೇನೆ, ಅರ್ಥಾತ್ ಅದು ನಾನಿದ್ದೇನೆ. ಇನ್ನು ಬೇರೆ ರೂಪದಿಂದ ಹೇಳಿದರೆ ಜೀವವೆಂಬ ಸಂಜ್ಞೆಯ ಮೂಲಕ, ಹೆಸರಿನ ಮೂಲಕ ಯಾರ ಸ್ವರೂಪವನ್ನು ತಿಳಿಸಿಕೊಡಲಾಗಿದೆಯೋ ಜಿನಾಗಮದಲ್ಲಿ, ಲೌಕಿಕದೊಳಗಲ್ಲ, ವ್ಯವಹಾರದೊಳಗಲ್ಲ, ಅಜ್ಞಾನಿ ಜಗತ್ತಿನೊಳಗಲ್ಲ, ಜೀವವೆಂಬ ಹೆಸರಿನ
ತತ್ವದ ಯಾವ ವಸ್ತುವಿನ ಯಾವ ಸ್ವರೂಪವನ್ನು ಆಗಮದಲ್ಲಿ ತಿಳಿಸಿಕೊಡಲಾಗಿದೆಯೋ ಅದು ನನ್ನಿಂದ ಭಿನ್ನ ತತ್ವ ಇದೆ. ಇಲ್ಲಿ ಮೋಕ್ಷ ತತ್ವದ ನಿರೂಪಣೆ ನಡೆದದ್ದಿದೆ, ಆದರೆ ಮೋಕ್ಷ ಪರ್ಯಾಯದ ನಿರೂಪಣೆ ಅಲ್ಲ. ಮೋಕ್ಷ ಪರ್ಯಾಯ ಜೀವ ತತ್ವದಿಂದನೇ ಬೇರೆ ಇದೆ ಅಂದಮೇಲೆ ನಿಯಮಸಾರದೊಳಗೆ ಹೇಳುವ ಪ್ರಕಾರ ಜೀವ ತತ್ವವೆಂಬ ಸಂಜ್ಞೆಯಿಂದ ಗುರುತಿಸಲ್ಪಡುವ ಅಥವಾ ತಿಳಿಸಿಕೊಟ್ಟಿರುವ ಯಾವ ವಸ್ತು ವಿಶೇಷ ಇದೆಯೋ ಅದು ನಾನಲ್ಲ. ಅದು ನಾನಲ್ಲ. ಇನ್ನು ಆಗಮಿಕ ಭಾಷೆಯಲ್ಲಿ ಹೇಳಿದರೆ ಪಾರಿಣಾಮಿಕ ಭಾವ ನಾನಿದ್ದೇನೆ. ಕ್ಷಾಯಿಕ ಭಾವ ಅರ್ಥಾತ್ ಮೋಕ್ಷ ತತ್ವ, ಹೌದೇನಿಲ್ರಿ? ಉಪಶಮ ಕ್ಷಯೋಪಶಮ ಭಾವ ಅರ್ಥಾತ್ ಸಂವರ್ಣ ನಿರ್ಜರ ತತ್ವ. ಔದಯಿಕ ಭಾವ ಅರ್ಥಾತ್ ಆಶ್ರವ ಬಂಧ ಅಜೀವ ತತ್ವ. ತಿಳಿತೇನಿಲ್ರಿ? ಹಾಗೆ ಉಪಶಮ ಭಾವದ ಉತ್ಪತ್ತಿ ಯಾವುದರಿಂದ ಆಗ್ತಿದೆಯೋ ಅದು ಜೀವ ತತ್ವ. ಇನ್ನೊಂದ್ಸಲ ಬೇಕೆಂದ್ರೆ ಕ್ಷಾಯಿಕ ಭಾವ ರೂಪದಿಂದ ಏನು ಜೀವ ಇದ್ದಾನೆ ಅದೇನಿದೆ ಅದು ಮೋಕ್ಷ ತತ್ವ ಇದೆ ರೀ. ತತ್ವ ಮತ್ತು ಭಾವದೊಳಗ ಈಗ ನಮಗೆ ಏನು ಮಾಡೋದಿದೆ? ಸಾಮ್ಯತೆ ಮಾಡೋದಿದೆ ರೀ. ಮೋಕ್ಷ ತತ್ವ ಯಾವದ? ಕ್ಷಾಯಿಕ ಭಾವ ಏನಿದೆ ಅದು ಮೋಕ್ಷ ತತ್ವವೆಂಬ ಹೆಸರಿನಿಂದ ಗುರುತಿಸಲ್ಪಡ್ತಿದೆ. ಕ್ಷಯೋಪಶಮ ಭಾವ ಅಥವಾ ಉಪಶಮ ಭಾವ ಅವು ಎರಡೂ ಏನದವು? ಅವು ಸಂವರ್ಣ ನಿರ್ಜರ ತತ್ವದೊಳಗೆ ಸಮಾವಿಷ್ಟದವ್ರಿ. ಔದಯಿಕ ಭಾವ ಏನಿದೆ ಅದು ಅಜೀವ ತತ್ವದೊಳಗ, ಆಶ್ರವ ತತ್ವದೊಳಗ, ಬಂಧ ತತ್ವದೊಳಗ ವ್ಯಾಪ್ತ ಇದೆ ರೀ. ಹಾಗಾದ್ರೆ ಜೀವ ತತ್ವ ಎಲ್ಲಿದೆ? ಜೀವ ತತ್ವ ಅಂತೇಳಿ ಹೇಳಿದ್ರೆ ಅದು ಪಾರಿಣಾಮಿಕ ಭಾವದೊಳಗನ ವ್ಯಾಪ್ತ ಇದೆ ರೀ. ಹಾಗಾದ್ರೆ ಅದನ್ನು ಜೀವ ತತ್ವ ಅನ್ಲಿಕ್ಕೆ ಬರೋದಿಲ್ಲ. ಪಾರಿಣಾಮಿಕ ಭಾವದೊಳಗೆ ವ್ಯಾಪ್ತ ಇದ್ರೂ ಕೂಡ ಯಾವುದಕ್ಕೆ ಹೆಸರು ಇದೆಯೋ, ಯಾವುದ ಹೆಸರಿಗೆ ಅರ್ಥಾತ್ ಸಂಜ್ಞೆಗೆ ಬದ್ಧ ಇದೆಯೋ ಅದು ನಾನಲ್ಲ. ಜೀವ ತತ್ವ ಬೇರೆ, ನಾನು ಬೇರೆ. ಜೀವ ತತ್ವದ ಸ್ವರೂಪದ ಪರಿಚಯ ಒಂದಲ್ಲ ಒಂದು ಭಾವದ ಮೂಲಕ ಆಗ್ತಿದೆ ರೀ. ಆ ಭಾವ ಯಾವುದು ಕ್ಷಣವರ್ತಿ ಇದೆಯೋ ಅದು ನಾನಲ್ಲ. ಭಾವ ಸಾಪೇಕ್ಷಣ ಬೇಕಾದ್ರೆ ಯಾವುದು ಪಾರಿಣಾಮಿಕ ಭಾವ ಇದೆಯೋ, ಕೂಟಸ್ಥ ಧ್ರುವ ದ್ರವ್ಯ ಇದೆಯೋ ಅದು ನಾನಿದ್ದೇನೆ. ಅದು ನಾನಿದ್ದೇನೆ ಅಂಥೇಳಿ ಹೇಳೋದು ಕೂಡ ವ್ಯವಹಾರ. ಪಾರಿಣಾಮಿಕ ಭಾವದೊಳಗ ತ್ರಿಕಾಲಿ ಕೂಟಸ್ಥ ಧ್ರುವ ದ್ರವ್ಯದೊಳಗ ತನ್ನತನದ ಸ್ವೀಕಾರ ಮಾಡೋದು. ಯಾವ ಪ್ರಕಾರ ಸ್ವೀಕಾರ ಮಾಡೋದ? ಶ್ರದ್ಧಾಗುಣದ ಪರ್ಯಾಯ ವಿಶೇಷದಿಂದ, ಜ್ಞಾನಗುಣದ ಪರ್ಯಾಯ ವಿಶೇಷದಿಂದ, ಚಾರಿತ್ರ ಗುಣದ ಪರ್ಯಾಯ ವಿಶೇಷದಿಂದ ಆ ಪಾರಿಣಾಮಿಕ ಭಾವ ಸ್ವರೂಪ ತತ್ವದೊಳಗ ಏಕತ್ವ ಅಥವಾ ಆ ತತ್ವವನ್ನು ಸ್ವೀಕಾರ ಮಾಡೋದು. ಶ್ರದ್ಧೆಯಿಂದ ಸ್ವೀಕಾರ ಮಾಡೋದು, ಜ್ಞಾನದಿಂದ ಸ್ವೀಕಾರ ಮಾಡೋದು, ಅನುಭವದಿಂದ ಆಚರಣೆಯಿಂದ ರಮಣತೆಯಿಂದ ಸ್ವೀಕಾರ ಮಾಡೋದು. ಇದೇನಿದೆ? ಪಾರಿಣಾಮಿಕ ಭಾವ ಅರ್ಥಾತ್ ಇದು ನಾನಿದ್ದೇನೆ ಅಂಥೇಳಿ ಹೇಳುವುದು ಕೂಡ ವ್ಯವಹಾರ ಇದೆ ರೀ. ನೋಡ್ರಿ, ಈ ಜೈನ ದರ್ಶನ ಅಥವಾ ಕಲ್ಯಾಣದ ಮಾರ್ಗ ಅಥವಾ ಸ್ವಾಧೀನ ನಿರಾಕುಲ ಸುಖದ ಮಾರ್ಗ ಅಥವಾ ತಾತ್ವಿಕ ಭಾಷೆಯೊಳಗೆ ಹೇಳಬೇಕಾದ್ರೆ ಮೋಕ್ಷದ ಮಾರ್ಗ ಎಲ್ಲ ವಿಕಲ್ಪದಿಂದ, ಎಲ್ಲ ಭೇದದಿಂದ ರಹಿತ ಇದೆ. ಅನುಭವ ಮಾತ್ರ ಇದೆ, ಜ್ಞಾನ ಮಾತ್ರ ಇದೆ ರೀ. ಆ ಜ್ಞಾನ ಮತ್ತು ಅನುಭವ ಏನದವು ಅವು ಶಬ್ದದಿಂದ ಹೇಳಲಿಕ್ಕೆ ಬರುವುದಿಲ್ಲರಿ. ಹಾಗಾದರೆ ಇಲ್ಲಿ ಸ್ಥೂಲ ರೂಪದಿಂದ ಏನು ಹೇಳಿತು? ಜೀವ ತತ್ವದ ಸ್ವರೂಪವನ್ನ ಆಗಮದಲ್ಲಿ ಸರ್ವಜ್ಞ ಪ್ರಭುಗಳು ಯಾವ ರೀತಿಯಿಂದ ಮಾಡಿದರೋ ಆ ರೀತಿಯಿಂದ ನಾನು ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋ ವೇಳೆದೊಳಗೆ ನಾನಿಲ್ಲ, ನನಗೆ ನನ್ನ ಅನುಭೂತಿ ಆಗುವುದಿಲ್ಲ. ನನಗೆ ಜೀವ ತತ್ವದ ಸ್ವರೂಪ ತಿಳಿದು ಬರ್ತಿದೆ, ಆದರೆ ನನಗೆ ನನ್ನ ಅನುಭೂತಿ ಆಗುವುದಿಲ್ಲ. ಅದರ ಸಲುವಾಗಿನ ಪುರುಷಾರ್ಥ ಸಿದ್ಧಿ ಉಪಾಯದೊಳಗ ಅಮೃತ ಚಂದ್ರಾಚಾರ್ಯ ದೇವ ಹೇಳಿದರು, 7 ತತ್ವಗಳ ಸ್ವರೂಪವನ್ನು ಸರ್ವಜ್ಞ ಪರಮಾತ್ಮರ ಯಾವ ಪ್ರಕಾರ ಹೇಳಿದರೋ ಅದೇ ಪ್ರಕಾರ ನಿಸ್ಸಂದೇಹ ಶ್ರದ್ಧೆ ಮಾಡಿ
ವರ್ತಿಸಿದ್ರೂ ಕೂಡ ಈ ಜೀವನಿಗೆ ಮೋಕ್ಷ ಮಾರ್ಗ ಸಿಗಲಿಲ್ಲ. ಇದೇ ಸೂಕ್ಷ್ಮತೆ ಇದೆ ರೀ. 7 ತತ್ವಗಳನ್ನು, ಜೀವ ತತ್ವವನ್ನು ಸರ್ವಜ್ಞ ತಮ್ಮ ದೇಶನಾದೊಳಗೆ ಯಾವ ರೀತಿ ಹೇಳಿದರೋ ಅದೇ ರೀತಿ ಶ್ರದ್ಧೆ ಮಾಡಿದರೆ, ಅದಕ್ಕೆ ಭಿನ್ನವಾಗಿ ವ್ಯತಿರಿಕ್ತವಾಗಿ ಅಂಶ ಮಾತ್ರ ಕೂಡ ತನ್ನದೇ ಆದಂಥ ಮಿಥ್ಯಾಶ್ರದ್ಧೆಯನ್ನು ಅದರಲ್ಲೇ ಬೆರೆಸಲಿಲ್ಲ. ಹೇಗಿದೆಯೋ ಹಾಗೆ 7 ತತ್ವಗಳ ಸ್ವರೂಪವನ್ನು ಹೇಗಿದವೆಯೋ ಹಾಗೆ ಮನ, ವಚನ, ಕಾಯ, ಕೃತ, ಕಾರಿತ, ಅನುಮೋದನ ಈ ಪ್ರಕಾರ 9 ರೀತಿಯಿಂದ ಹೇಗೆ ಹೇಳಿದರೋ ಸರ್ವಜ್ಞ ಪ್ರಭು, ಹಾಗೇ ಶ್ರದ್ಧೆ ಮಾಡಿದರನು ಅವನಿಗೆ ಮೋಕ್ಷ ಮಾರ್ಗ ಸಿಗಲಿಲ್ಲ. ಇದರದ ಸ್ಪಷ್ಟತೆ ಏನಿದೆ, ಇದರದ ಸ್ಪಷ್ಟ ತಾತ್ಪರ್ಯ ಏನಿದೆ ಅಂತಂದ್ರೆ, ಆಗಮದ ಅನುಸಾರ, ಪರಿಭಾಷೆಯ ಅನುಸಾರ, ಸರ್ವಜ್ಞ ಪ್ರಭುವಿನ ವಚನದ ಅನುಸಾರ, ನಾಮದ ಮುಖ್ಯತೆಯಿಂದ, ಭೇದದ ಮುಖ್ಯತೆಯಿಂದ ಜೀವ ತತ್ವವನ್ನೇ ತಿಳಿಯುವುದು ಏನಿದೆ ಅದು ನನ್ನ ಸ್ವರೂಪದಿಂದ ಬಾಹಿರಿದೆ. ನಾನು ಜೀವ ತತ್ವ ಇಲ್ಲ. ಹಾಗಾದರೆ ನೀನು ಯಾರಿದ್ದಿ? ನೀನು ಜೀವ ತತ್ವ ಇಲ್ಲ, ಹಾಗಾದರೆ ಯಾರಿದ್ದಿ? ನಾನು ನಾಮದಿಂದ ರಹಿತ, ಭೇದದಿಂದ ರಹಿತ, ವ್ಯವಹಾರದಿಂದ ರಹಿತ, ತಿಳಿಸಿಕೊಡ್ಲಿಕ್ಕೆ ಬರದೇ ಇರುವಂಥ ಕೇವಲ ಅನುಭವ ಮಾತ್ರ ವಸ್ತು ಇದ್ದೇನೆ. ಆ ನನಗ ಸರ್ವಜ್ಞ ಪ್ರಭುಗಳ ಜೀವ ಅಂಥೇಳಿ ಹೆಸರಿಟ್ರಪ್ಪ. ನಮ್ಮ ಮಗ ಮಾತ್ರ ಇದಾನೋ, ಅಥವಾ ಆ ಹೆಸರಂದ್ರೆ ನಮ್ಮ ಮಗ ರೀ? ಯಾವುದನ್ನು ನಾವು ಇಟ್ಟಿದ್ದೇವಲ್ಲ ಉತ್ಸವಪೂರ್ವಕವಾಗಿ, ನಾಮಕರಣೋತ್ಸವ ಉತ್ಸವಪೂರ್ವಕವಾಗಿ ಯಾವ ಹೆಸರನ್ನು ನಾವು ಇಟ್ಟಿದ್ದೇವೆ, ಆ ಹೆಸರಂದ್ರೆ ನಮ್ಮ ಮಗನೋ ಅಥವಾ ಆ ಹೆಸರಿನಿಂದ ಕೂಡ ನಮ್ಮ ಮಗ ಬೇರೆ ಅದನ್ರಿ? ಏನಿದೆ ಇದು? ವ್ಯವಹಾರದೊಳಗೆ ಬಾಹ್ಯದೊಳಗೆ ಕೂಡ ಹೀಗಿದೆ. ನಮ್ಮ ಮಗನ ಸ್ಮರಣೆ ಆದ್ರೆ ಮರಿತೇವೆ ಯಾವಾಗ ಬಿಡ್ರಿ, ಆದ್ರೆ ಮಗನ ಸ್ಮರಣೆ ಆದ್ರೆ ನಾಮದ ಮುಖ್ಯತೆಯಿಂದ ಆಗ್ತಿದೆ ಏನ್ರಿ? ಇಲ್ಲ. ಸರಿ, ಅದೇ ಪ್ರಕಾರ ಸಿದ್ಧಾಂತನ ನೆನಪು ಯಾವಾಗ ಆಗ್ತಿದೆ ರೀ? ಯಾವ ರೂಪದಿಂದ ಆಗ್ತಿದೆ? ಆ ಆಕಾರದ ರೂಪದಿಂದ ಆಗ್ತಿದೆಯೋ? ಅರೆ ಬಹಳ ಬೇರೆ ಇದೆ ರೀ. ಆ ಆಕಾರದ ರೂಪದಿಂದ ಆಗ್ತಿದೆಯೋ? ಅವನದ್ದು ಯಾವ ಮುಖಾಕಾರ ಇದೆ, ಮುಖದ ಚರ್ಯೆ ಇದೆ, ಮುಖದ ರಚನೆ ಇದೆ, ಅದರ ಮುಖ್ಯತೆಯಿಂದ ಮಗನ ಸ್ಮರಣೆ ಆಗ್ತಿದೆಯೋ? ನಾಮದ ಮುಖ್ಯತೆಯಿಂದ ಮಗನ ಸ್ಮರಣೆ ಆಗ್ತಿದೆಯೋ? ವಯಸ್ಸಿನ ಮುಖ್ಯತೆಯಿಂದ ಮಗನ ಸ್ಮರಣೆ ಆಗ್ತಿದೆಯೋ? ಅಥವಾ ಇವೆಲ್ಲವುಗಳಿಂದ ಬೇರೆ ನಮ್ಮ ಮಗ ಅದನ್ರಿ? ಅರೆ ಅವೆಲ್ಲವೂ ಅವನಲ್ಲೇ ಅದಾವ್ರಿ. ಆದ್ರೆ ಅವು ಎಲ್ಲವುಗಳಿಗಿಂತ ಬೇರೆ, ಅವು ಎಲ್ಲವುಗಳಿಗಿಂತ ವಿಶೇಷ, ಅವು ಎಲ್ಲವುಗಳಿಗಿಂತ ಅಧಿಕದನ್ರಿ ನಮ್ಮ ಮಗ. ನಾಮಕ್ಕೆ ಸೀಮಿತ ಇಲ್ಲ, ಎತ್ತರಕ್ಕೆ ಸೀಮಿತ ಇಲ್ಲ, ಮುಖಾಕಾರಕ್ಕೆ ಸೀಮಿತ ಇಲ್ಲ, ತೂಕಕ್ಕೆ ಸೀಮಿತ ಇಲ್ಲ, ವಯಸ್ಸಿಗೆ ಸೀಮಿತ ಇಲ್ಲ. ಇಲ್ಲ ಅಂಥೇಳಿನ ಅವನ ಅಭಾವದೊಳಗೂ ಕೂಡ ಅವನ ಸ್ಮರಣೆ ಆಗ್ತದೆ. ಯಾಕೆಂತಂದ್ರೆ ಅವೆಲ್ಲ ಇಲ್ಲದೇ ಇರೋ ಒಳ್ಳೆಯದೊಳಗೆ ಅವನ ಅಭಾವಾಗಿ ಹೋಗಿದ್ದಿಲ್ಲ, ಅವಳ ಅಭಾವಾಗಿ ಹೋಗಿದ್ದಿಲ್ಲ, ನನ್ನ ಮಗಳದ್ದು, ತಮ್ಮ ಮಗಂದ ಅಭಾವಾಗಿ ಹೋಗಿದ್ದಿಲ್ಲ, ಪತಿದ್ದು ಅಂಥೇಳಿನ ನಾವು ವಿಜಯಣ್ಣ ಹೋದ್ಮೇಲೆ ಮಾರನೇ ದಿವಸ ಏನು ಕೇಳಿದ್ನು? ವಿಜಯಣ್ಣನ ವಿಯೋಗ ನಿನ್ನೆ ಆಯ್ತೇನೆ ಇವತ್ತಾಯ್ತು. ನಾವು ಯಾವ ರೂಪದಿಂದ ಆ ಸ್ವೀಕಾರ ಮಾಡಿದ್ದೇವ್ರಲ್ಲೇ ಪುದ್ಗಲ ಪಿಂಡ, ಅದಂದ್ರೆ ನಿಜವಾಗಿ ವಿಜಯಣ್ಣ ಏನ? ನಾವು ಒಂದು ವೇಳೆ ಹಾಗೆ ಸ್ವೀಕಾರ ಮಾಡಿದ್ರೆ ಮಾಡಲಿರಿ, ಅದಂದ್ರೆ ನಿಜವಾದ ವಿಜಯಣ್ಣ ಏನ್ರಿ? ಅಲ್ಲ. ಹಾಗಾದ್ರೆ ಯಾವ್ದು ಹೋಯ್ತು ಅದು ವಿಜಯಣ್ಣ ಏನ? ಅದು ಅಲ್ಲ, ಅದು ಈ ಪರ್ಯಾಯದ ಹೆಸರೇ. ಹಾಗಾದ್ರೆ ಯಾವುದು ನಿಜವಾದ ವಿಜಯಣ್ಣ? ಯಾವ್ದ? ಆ ವಿಜಯಣ್ಣನ ಶ್ರದ್ಧೆಯೊಳಗೆ, ಅನುಭವದೊಳಗೆ ನಿರಂತರ ಯಾವುದ ಅನುಭವದಲ್ಲಿ ಬರ್ತಿರ್ತಲ್ಲ ಅದು ವಿಜಯಣ್ಣ. ನಮ್ಮ ಪಾಲಿಗೆ ಯಾವ್ದ? ಅದು ಯಾವುದ ಆಕಾರ ಕಾಣಿಸ್ತಿರ್ತಲ್ಲ ಅದು. ಹೌದು ಅಥವಾ ಇಲ್ಲ? ನಮಗೆ ಯಾವುದರ ಜೊತೆಗೆ ಇತ್ತರೆ ಸಂಬಂಧ? ಉದ್ಗಲದ ಜೊತೆಗೆ ಇತ್ತರೆ. ರತ್ನಕರಂಡ ಶ್ರಾವಕಾಚಾರದೊಳಗಂತೂ ನೀನು ಬರೀ ಚರ್ಮದ ಜೊತೆಗೆ ಸಂಬಂಧ ಮಾಡ್ತಾ ಇದ್ದೀಯ ಅಂತ ಹೇಳಿ ಹೇಳ್ತಾರೆ. ಚರ್ಮದ ಜೊತೆಗೆ
ಎಷ್ಟು ಅರ್ಥ ಇದೆ ಅದರಲ್ಲಿ. ಈ ಮೇಲಿನ ಒಂದು ತೆಳುವಾದ ಚರ್ಮವನ್ನು ಸುಲಿದ ನಂತರ ಆ ಶರೀರದ ಮೇಲೆ ಪ್ರೀತಿ ಯಾರು ಮಾಡೋ ಸಾಧ್ಯ ಇದೆ? ಪತಿ ಅಂಥೇಳಿ, ಪಿತಾ ಅಂಥೇಳಿ, ಸಹೋದರ ಅಂಥೇಳಿ, ಮಿತ್ರ ಅಂಥೇಳಿ ಯಾರ ಅಪನತ್ವ ಮಾಡೋ ಸಾಧ್ಯ ಇದೆ ಹೇಳ್ರಿ? ಹಾಗಾದ್ರೆ ಬರೇ ನಮ್ಮ ಪ್ರೀತಿಯ ವ್ಯವಹಾರ, ಮೋಹದ ವ್ಯವಹಾರ ಎಲ್ಲ ಒಂದು ಚರ್ಮದ ಜೊತೆಗಿದೆ. ಎಲ್ಲೆಲ್ಲಿ ಹೋಗಿ ಸತ್ಯತೆಯನ್ನು ಎಷ್ಟೆಷ್ಟು ವಿಕಾಸಗೊಳಿಸುವಂತಹ ಉಪದೇಶ ಜಿನಾಗಮದಲ್ಲಿ ಇದ್ರೂ ಕೂಡ ನಮ್ಮದು ಮಹಾವ್ರತಕ್ಕಿಂತಲೂ ದೃಢ ನಿರ್ಣಯ ಇದೆ ಆ ಸತ್ಯವನ್ನು ತಿಳ್ಕೊಳ್ಳೋದನ್ನೇ ಇಲ್ಲ. ಅಸತ್ಯದೊಳಗನ ಜೀವನ ಮಾಡೋದ ಮಹಾವ್ರತಕ್ಕಿಂತ ದೃಢ ನಿರ್ಣಯ ಇದೆ. ಹೀಗಿರುವುದರಿಂದ ನಮ್ಮ ಕಾರ್ಯ ಆಗ್ತಾ ಇಲ್ಲ. ನಡೀರಿ, ಇಲ್ಲೇನು ಹೇಳ್ತಾ ಇದ್ದಾರೆ? ಇಲ್ಲಿ ಒಂದು ಮುಖ್ಯ ಮಾತು ಏನು ಹೇಳಿದರು ಕೊನೆಗೆ? ಕರ್ಮ ಬಂಧ ಸಂಬಂಧದ ವಿಚಾರ ಶೃಂಖಲಾತ್ಮಕವಾದ ವಿಚಾರ ಶೃಂಖಲಾರೂಪದ ಯಾವುದು ಏನಿದೆ ಅದ ವಿಶುದ್ಧ ಪರಿಣಾಮ ಇದೆ. ವಿಶುದ್ಧ ಪರಿಣಾಮ ಅರೇ ಜೀವದ ಸ್ವರೂಪ, ಬಂಧದ ಸ್ವರೂಪಗಳ ವಿಚಾರ ಮಾಡೋದು, 12 ಅನುಪ್ರೇಕ್ಷೆಗಳ ಚಿಂತನೆ ಮಾಡೋದು, ಪಂಚಪರಮೇಷ್ಠಿಗಳ ಗುಣಸ್ತುತಿ ಮಾಡೋದು. ನಿನ್ನೆ ಮುಂಜಾನೆ ವಾಚನದೊಳಗೆ ಬಂದದ್ದು ಇತ್ತು. ಒಂದು ಪಂಚಪರಮೇಷ್ಠಿಗಳ ಗುಣಸ್ತವನ, ಒಂದು ವಸ್ತುಸ್ತವನ. ಜೀವದ ಸ್ವರೂಪ ಹೀಗಿದೆ, ಜ್ಞಾನದ ಸ್ವರೂಪ ಹೀಗಿದೆ, ಅಜೀವದ ಸ್ವರೂಪ ಹೀಗಿದೆ, ದೇಹದ ಸ್ವರೂಪ ಹೀಗಿದೆ, ಅವಸ್ಥೆಯ ಸ್ವರೂಪ ಹೀಗಿದೆ. ಈ ಪ್ರಕಾರ ಚಿಂತನೆ ಮಾಡೋದು ಇದೆಲ್ಲ ಏನಿದೆ? ಶುಭ ಭಾವ ಇದೆ. ಇಲ್ಲೇನು ಹೇಳ್ತಾರೆ? ಅದೇ ಮಾತಿದೆ. ಇದೇ ಮಾತನ್ನು ಅವರು ಹೇಳ್ತಾರೆ, ಬೇರೆ ಹೇಳಿಲ್ಲರಿ. ಯಾವ ಸಮ್ಯಕ್ ದೃಷ್ಟಿ ಜೀವ ಯಾವುದೇ ಕಾಲದೊಳಗೆ ಯಾವುದೇ ಕ್ಷೇತ್ರದೊಳಗೆ ಇದ್ರೂ ಕೂಡ ಸರ್ವಜ್ಞ ಪ್ರಭು ಏನು ಹೇಳಿದರೋ ಅದನ್ನೇ ಹೇಳ್ತಾರೆ. ನಿಜವಾಗಿ ವಸ್ತುವಿನ ಸ್ವರೂಪ ಏನಿದೆಯೋ ಅದನ್ನೇ ಅವರು ಹೇಳಿದರೆ ಅದನ್ನೇ ಹೇಳ್ತಾರೆ, ಅನ್ಯಥಾ ಅವರು ಹೇಳೋದನ್ನೇ ಇಲ್ಲ. ಹಾಗಾದ್ರೆ ಆ ಎರಡೂ ಹೇಳುವಿಕೆಯೊಳಗೆ ಸಾಮ್ಯತೆ ಇದೆ. ಎರಡು ಯಾವ ಪ್ರಕಾರ ಸರ್ವಜ್ಞ ಪ್ರಭು ಹೇಳಿದರೋ ಅದೇ ಪ್ರಕಾರ ಹೇಳ್ತಾರೆ ಅನ್ನೋದನ್ನು ಒಂದು ಸತ್ಯ. ಎರಡನೇದ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ಅವರು ಹೇಳ್ತಾರೆ. ಅವರು ಹಾಗೇ ತಿಳಿತಾರೆ. ಸರ್ವಜ್ಞ ಪ್ರಭು ಹೇಗೆ ಹೇಳಿದಾರೆ ಹಾಗೇ ತಿಳಿತಾರೆ ಅಂದ್ರೂ ಒಂದೇ. ವಸ್ತುವಿನ ಸ್ವರೂಪ ಹೇಗಿದೆ ಹಾಗೇ ತಿಳಿತಾರೆ ಅಂದ್ರೂ ಒಂದೇ. ಹಾಗೇ ಯಾರು ತಿಳಿತಾರೋ ಅವರು ಜ್ಞಾನಿ ಇದ್ದರು, ಅವರ ಧರ್ಮಾತ್ಮ ಇದ್ದರು. ಅವನ ನರಕದೊಳಗಿನ ನಾರಕೀಯ ಅವಸ್ಥೆಯಲ್ಲಿದ್ರೂ ಅವನ ಧರ್ಮಾತ್ಮ ಇದ್ದಾನ್ರಿ. ಇವ ದಿಗಂಬರ ಮಹಾಮುನಿಯಾಗಿ ಉನ್ನತವಾದಂಥ ಪರ್ವತದ ಮೇಲೆ, ಬೆಟ್ಟದ ಮೇಲೆ ತಪೋಮಗ್ನ ಇದ್ರೂ ಕೂಡ ಕಾಯೋತ್ಸರ್ಗ ರೂಪದಿಂದ ಕಂಡು ಬರ್ತಾ ಇದ್ರೂ ಕೂಡ ಇವ ಅಜ್ಞಾನಿ ಇದ್ದಾನೆ ಅಥವಾ ಸಂಸಾರಿ ಇದ್ದಾನೆ. ಯಾವ ಸರ್ವಜ್ಞರು ಹೇಳಿದ ಪ್ರಕಾರ ಯಾವ ತಿಳಿಯೋದಿಲ್ಲವೋ ಅಥವಾ ವಸ್ತುವಿನ ಸ್ವರೂಪ ಯಾವ ಪ್ರಕಾರ ಇದೆಯೋ ಅದೇ ಪ್ರಕಾರ ಯಾವ ತಿಳಿಯುವುದಿಲ್ಲವೋ ಅವ ಏನದಂದ್ರೆ ಅಜ್ಞಾನಿ ಅದನ್ನು, ಸಂಸಾರಿ ಅದನ್ನು, ಅವ ಬಂಧಕ್ಕೆ ಪ್ರಾಪ್ತ ಆಗ್ತಾ ಇದ್ದ. ಮತ ನಾರಕಿಗಳ ಜೊತೆಗೆ ಸಂಘರ್ಷ ಮಾಡ್ತಾ ಇದ್ದಾನು, ಕೂಗಾಡ್ತಾ ಇದ್ದಾನು, ನಾರಕಿಗಳ ಪ್ರಹಾರದಿಂದ ತ್ರಸ್ತಾಗ್ತಾ ಇದ್ದಾನು. ಆದರೆ ಸರ್ವಜ್ಞ ಪ್ರಭು ಯಾವ ಪ್ರಕಾರ ತನ್ನ ಸ್ವರೂಪವನ್ನು ಹೇಳಿದರೋ ಅಥವಾ ನಿಜವಾಗಿ ತನ್ನ ಸ್ವರೂಪ ಹೇಗಿದೆಯೋ ಹಾಗೇ ಯಾವ ತಿಳಿತಾನೋ ಅವ ಜ್ಞಾನಿ ಇದ್ದಾನೆ, ಧರ್ಮಾತ್ಮ ಇದ್ದಾನೆ. ಯಾವಾಗ ಅನ್ಯ ನಾರಕಿಗಳ ಪ್ರಹಾರದಿಂದ ಚಿತ್ಕಾರ ಮಾಡ್ತಾ ಇರುವಂಥ ನಾರಕಿ. ಅದಕ್ಕೆ ಈ ಅಂತರಂಗದ ಭೇದ, ಅಂತರಂಗದಲ್ಲಿ ಪರಿವರ್ತನೆಯ ಅಭಿಲಾಷೆ, ಅಂತರಂಗದೊಳಗೆ ಪರಿವರ್ತನೆಯ ಪ್ರಯತ್ನ ಯಾವ ಜೀವ ಮಾಡ್ತಾ ಇದ್ದಾನೋ ಅವನ ಜೀವನವೇ ಆಗಮದ ಅಧ್ಯಯನ ಮಾಡುವುದರಲ್ಲಿ ಉಪಯೋಗ ಆಗ್ತಾ ಇದೆ ಅಂಥೇಳಿ ಹೇಳಬಹುದ್ರಿ. ಏನು ಹೇಳಿತು? ಆಂತರ್ಯದಲ್ಲಿ ಅದರ ಸೂಕ್ಷ್ಮತೆಯನ್ನು ಯಾವ ತಿಳಿತಾ ಇದ್ದಾನೋ ಅಂತರಂಗದಲ್ಲಿ ನಿಜವಾಗಿ ಸರ್ವಜ್ಞ ಪ್ರಭು ಹೇಳಿರುವ ತನ್ನ ಸ್ವರೂಪ, ವಾಸ್ತವದಲ್ಲಿ ತನ್ನ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯುವ ಉದ್ಯಮದಲ್ಲಿ ಯಾವ ತೊಡಗಿದನೋ ಅವನೇ ಗ್ರಂಥದ ಅಧ್ಯಯನ ಮಾಡ್ತಾ ಇದ್ದಾನೆ, ಸ್ವಾಧ್ಯಾಯ ಮಾಡ್ತಾ ಇದ್ದಾನೆ ಅಂಥೇಳಿ ಹೇಳಬಹುದಾಗಿದೆ. ಈಗ ದೃಷ್ಟಾಂತದ ಮೂಲಕ ತಮಗೆ ತಿಳಿಯಿತು, ಮಗ ಬೇರೆ ಅದನ, ಮಗನಿಂದ ಹೆಸರು ಬೇರೆ ಇದೆ.
ಬೇರೆ ಇದೆ. ಇದರ ಅರ್ಥ ಆ ಹೆಸರಿನಿಂದ, ಆಕಾರದಿಂದ, ವಯಸ್ಸಿನಿಂದ ಮಗ ಅನ್ನುವಂಥ ಭಾವ ಏನಿದೆಯಲ್ಲ ಅದು ಯಾವುದರೊಳಗೆ ಪರಿಸ್ಥಾಪಿಸಲ್ಪಟ್ಟದ್ದು ಇದೆ ವಿಚಾರ ಮಾಡೋದ್ರೆ ಅದರ ಸ್ಥಾಪನೆ ಯಾವುದರೊಳಗಿದೆ? ವಯೋಮಿತಿಯೊಳಗಿಲ್ಲ, ಎತ್ತರ ಆಕಾರದೊಳಗೆ ಇಲ್ಲ, ನಾಮದೊಳಗಿಲ್ಲ. ಅದೇ ಪ್ರಕಾರ ರೀ ಬಂಧದ ಸ್ವರೂಪವನ್ನ ಸ್ಥಿತಿ, ಅನುಭಾಗ, ಪ್ರಕೃತಿ, ಪ್ರದೇಶದ ವಿಚಾರ ಮಾಡುವುದರೊಳಗೆ ಬಂಧದ ನಿರೋಧ ಆಗುವುದಿಲ್ಲ. ಬಂಧದ ಸ್ವರೂಪ ತಿಳಿಯುವುದಂತಂದ್ರೆ ಏನ? ಬಂಧದಿಂದ ಬಿಡುಗಡೆ ಹೊಂದುವ ಉದ್ಯಮ ನಡೆಯೋದ್ರಿ. ಅದಕ್ಕೆಂದು ಹೇಳಿದರು ಆ ವಿಚಾರ ಶೃಂಖಲೆ ಏನಿದೆ ಅದು ವಿಶುದ್ಧ ಪರಿಣಾಮ ಇದೆ, ಅರ್ಥಾತ್ ಶುಭ ಭಾವ ಇದೆ. ಹಾಗಾದ್ರೆ ಬಂಧದ ವಿಚಾರ ಏನು ನಡೆದದ್ದಿದೆ ಅದು ಬಂಧದ ಕಾರಣ ಇದೆ. ವಿಶುದ್ಧ ಪರಿಣಾಮ ಅಥವಾ ಶುಭ ಪರಿಣಾಮ ಏನದವ್ರಿ? ಬಂಧದ ಕಾರಣ ಅದವು. ಅದಕ್ಕೆ ಮುಂದೆ ಇನ್ನೊಂದು ಶಬ್ದ ಹೇಳಿದರು, ವಿಶುದ್ಧ ಪರಿಣಾಮಕ್ಕ ಶುಭಕ್ಕ ಧರ್ಮ ಧ್ಯಾನ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದು ಯಾರ ಮಾತು ಇದೆ ಹೇಳ್ರಿ? ಸ್ವಯಂ ಸಾಧಕ ಜೀವರುಗಳ ಮಾತು ಇದೆ. ಒಂದು ಸಮಯ 6ನೇ ಗುಣಸ್ಥಾನದೊಳಗೆ ಬಂದ ಆಗಮದ ಅನುಕೂಲ ಬಂಧದ ನಿರೋಧ ಮಾಡುವ ಸಲುವಾಗಿ ಬಂಧದ ವಿಚಾರದೊಳಗೆ ಯಾವ ನಿಂತುಕೊಂಡಿದನೋ, ಬಂಧವನ್ನು ಹರಿದೊಗೆದು ನಿರ್ಬಂಧ ಸ್ವಭಾವದೊಳಗೆ ಹೋಗುವ ಪುರುಷಾರ್ಥ ಅವನಲ್ಲಿ ಆಗ್ತಾ ಇಲ್ಲವೋ ಅವನ ಮಾತು ಹೇಳಿದಾರೆ. ಧರ್ಮ ಧ್ಯಾನ ಯಾವುದು ಇದೆ, ಶುಕ್ಲ ಧ್ಯಾನ ಯಾವುದು ಇದೆ, ಆರ್ತ ರೌದ್ರದ ಪರಿತ್ಯಾಗ ಯಾವುದಿದೆಯೋ ಅದನ್ನು ನಿಜವಾಗಿ ಶುಕ್ಲ ಧ್ಯಾನಕ್ಕೆ ಕಾರಣವಿರುವಂತಹ ಧರ್ಮ ಧ್ಯಾನ ಇದೆ. ಮೋಕ್ಷ ಯಾವುದರಿಂದ ಆಗ್ತಿದೆ? ಇದು ಮೋಕ್ಷಾಧಿಕಾರ ನಡೆದಿದೆ, ಸಂವರಾಧಿಕಾರ ಅಲ್ಲ. ಗಮನದೊಳಗೆ ಇಟ್ಕೊಳ್ಬೇಕು. ಇದು ಯಾವ ಅಧಿಕಾರ ಇದೆ? ಮೋಕ್ಷಾಧಿಕಾರ. ಯಾರು ಹೇಳ್ತಾ ಇದ್ದಾರೆ? ಯಾರು ಮೋಕ್ಷ ಮಾರ್ಗದೊಳಗೆ ಸಾಗ್ತಾರೆ ಅವರು ಹೇಳ್ತಾ ಇದ್ದಾರೆ, ಸಾಗ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ. ಯಾರ ಸಲುವಾಗಿ ಹೇಳ್ತಾ ಇದ್ದಾರೆ? ಅರೆ ಜಗತ್ತಿನ ಕಲ್ಯಾಣದ ಮಾತು ಹೇಳಿದ್ದಾರೆ ಅನ್ನೋದು. ಜಗತ್ತಿನೊಳಗೆ ಯಾವ ಜೀವ ಯಾವಾಗ ಆ ಮಾರ್ಗವನ್ನು ತನ್ನಲ್ಲೇ ಆಧರಿಸ್ತಾನೋ, ಅದನ್ನು ಆರಾಧಿಸ್ತಾನೋ ಆವಾಗ ಆ ಜಗತ್ತಿನ ಸಲುವಾಗಿ ಹೇಳಿದ್ದಾರೆ ಅನ್ನೋದು ವ್ಯವಹಾರದಿಂದ ಸತ್ಯರೇ. ಅವರು ಹೇಳಲೇ ಇಲ್ಲ, ಅವರು ಬರೆಯಲೇ ಇಲ್ಲ. ಗ್ರಂಥ ಆಚಾರ್ಯ ಭಗವಂತರು ಬರೆದಿದ್ದಾರೋ ಅಥವಾ ಇಲ್ಲ? ಸರ್ವಜ್ಞ ಭಗವಂತರು ದಿವ್ಯಧ್ವನಿಯ ಮೂಲಕ ವಿಶ್ವದ ಸ್ವರೂಪ, ಸಪ್ತತತ್ವಗಳ ಸ್ವರೂಪ ಹೇಳಿದಾರೋ ಅಥವಾ ಇಲ್ಲ? ಹೇಳಲೇ ಇಲ್ಲ. ಯಾವುದರ ಸಲುವಾಗಿ ಹೇಳ್ತಾರೆ ಹೇಳಿ? ದಿವ್ಯಧ್ವನಿ ಏನಿದೆ ಅದು ಭಲೇ ಏಕಾಕ್ಷರ ಇದ್ರನು, ಭಲೇ ಇಚ್ಛೆಯಿಂದ ರಹಿತ ಇದ್ರನು, ಭಲೇ ಸರ್ವಾಂಗದಿಂದ ಹೊರಡ್ತಾ ಇದ್ರನು, ಅದು ಏನಿದೆ ರೀ? ಪುದ್ಗಲ ಇದೆ ರೀ. ಇದೇನಿಲ್ಲ ಆಗಮದೊಳಗೆ ನಾವು ಓದಿದೇವೇನಿಲ್ರಿ, ಶಾಬ್ದಿಕವಾಗಿ ತಿಳಿದಿದ್ದೇವೇನಿಲ್ಲ. ಹಾಗಾದ್ರೆ ಇದಂತೂ ಪುದ್ಗಲನೇ ಇದೆಯಲ್ಲ, ಇದು ಅಕ್ಷರಗಳು ಕಾಣಿಸ್ತಾ ಇದಾವೇನಿಲ್ರಿ? ರೂಪ ಗುಣವುಳ್ಳದ್ದು ಯಾವುದಿದೆ? ಪುದ್ಗಲ ಇದೆ ರೀ. ಹಾಗಾದ್ರೆ ಕರ್ಣದ ಮೇಲೆ ಶ್ರವಣೇಂದ್ರಿಯಕ್ಕೆ ವಿಷಯ ಆಗುವಂಥದ್ದು ಯಾವುದಿದೆ? ಪುದ್ಗಲದ ವಿಕೃತ ಅವಸ್ಥೆ. ಪರಮಾಣುವಿನಲ್ಲಿ ಸ್ಪರ್ಶ, ರಸ, ಗಂಧ, ವರ್ಣ ಇದ್ದಾವೆ, ಆದ್ರೆ ಪರಮಾಣುವಿನಲ್ಲಿ ಶಬ್ದ ಇಲ್ಲ. ಶಬ್ದ ಎಲ್ಲಿದೆ? ಸ್ಕಂಧದೊಳಗೆ ಇದೆ. ಹಾಗಾದ್ರೆ ಆ ಕರ್ಣೇಂದ್ರಿಯದ ಶ್ರವಣೇಂದ್ರಿಯದ ವಿಷಯ ಆಗ್ತಾ ಇದೆ ಏನಿಲ್ಲಲ್ಲಿ? ದಿವ್ಯಧ್ವನಿ ಶ್ರವಣೇಂದ್ರಿಯದ ವಿಷಯ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಆ ಯಾವುದೇ ಅನಿಂದ್ರಿಯ ಸ್ವರೂಪದ ಮನಸ್ಸಿದೆಯಲ್ಲ ಅದರ ವಿಷಯ ಆಗ್ತಾ ಇದೆ. ಯಾವುದು 5 ಇಂದ್ರಿಯ ಮತ್ತು ಮನಸ್ಸಿನ ವಿಷಯ ಆಗ್ತಿದೆಯೋ ಅದು ಬಾಹ್ಯ ಪದಾರ್ಥ ಇದೆ, ಅದು ಜಡ ಪದಾರ್ಥ ಇದೆ ರೀ. ಹಾಗಾದ್ರೆ ಜಡದಿಂದ ಏನಾಗೋದ್ರಿ? ಕಾರ್ಯ ಯಾವುದರಿಂದ ಆಗೋದು? ಕಾರ್ಯ ತನ್ನಲ್ಲೇ ತಾನಂತ ಹೇಳಿ ಹೇಳುವುದು ಕೂಡ ಭೇದ ಇದೆ. ಯಾವಾಗ ಅನುಭೂತಿ ಮಾತ್ರ, ಅರೆ ಮೊನ್ನೇನು ಬಂದದ್ದಿತ್ತು, ಎಲ್ಲಿ ಬಂದದ್ದಿತ್ತು? ಸ್ವರೂಪ ಎಷ್ಟಿದೆಯೋ ಅಷ್ಟೇ ಆತ್ಮ ಇದ್ದಾನೆ. ಅನುಭೂತಿ ಮಾತ್ರ ಆತ್ಮ ಇದ್ದಾನೆ. ಅನುಭೂತಿಯಿಂದ ಹೊರಗೆ ಯಾವುದಿದೆಯೋ ಅದು ಯಾವುದೂ ಆತ್ಮ ಅಲ್ಲ. ಹಾಗಾದ್ರೆ ನಾಮ ಇದೆಯಲ್ಲ ಜೀವತತ್ವದ ವಿವೇಚನೆ ಸರ್ವಜ್ಞ ಭಗವಂತರು ಮಾಡಿದ್ದೇ ಇದೆ, ಆದ್ರೆ ಅದು ನಾನಲ್ಲ. ನನಗೆ ಜೀವಂಥೇಳಿ ಹೇಳೋದು, ನನ್ನನ್ನು ನಾ ನ್ಯಾಯಕ್ಕಂಥೇಳಿ ತಿಳಿಯೋದು, ಇವೆಲ್ಲ ವಿಕಲ್ಪದವ್ರೆ.
ಶಬ್ದ ವಿಕಲ್ಪ ಮತ್ತು ಜ್ಞಾನದ ವಿಕಲ್ಪದವ್ರೆ. ವಿಕಲ್ಪದಿಂದ ನಿರ್ವಿಕಲ್ಪ ಅನುಭೂತಿ ಆಗುವುದಿಲ್ಲ, ನಿರ್ವಿಕಲ್ಪ ಅನುಭೂತಿ ಎಲ್ಲಿಯವರೆಗೆ ಆಗುವುದಿಲ್ಲ ಅಲ್ಲಿಯವರೆಗೆ ಬಂಧ ಆಗ್ತಾನೆ ಇರೋದ್ರಿ. ನಾವು ಬೇಕಾದಷ್ಟು ತಲೆ ಕೆಳಗೆ ಮಾಡಿ ನಿಂತರೂ ಕೂಡ ಬಂಧ ಆಗ್ತಾನೆ ಇರೋದು. ಹಾಗಾದ್ರೆ ಏನು ಮಾಡೋದು? ಎಲ್ಲದರಿಂದ ಬಿಡಿಸಿಕೊಂಡ ಧ್ರುವ 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 ಅದು ಕೂಡ ಭೇದನೆ ಇದೆ ರೀ. ಉತ್ಪಾದವೇದೊಳಗೆ ಉಳಿಯುವುದಂತೂ ಸಂಸಾರ ಇದೆ, ಧ್ರುವದ ಸ್ವೀಕಾರ ಉತ್ಪಾದದ ಮೂಲಕ ಮಾಡುವುದು ಕೂಡ ಸಂಸಾರ ಇದೆ ರೀ. ಆದ್ರೆ ಧ್ರುವದೊಳಗೆ ಧ್ರುವತ್ವದ ಅನುಭವ ನಿರ್ಬಾಧ ನಿರ್ದ್ವಂದ್ವ, ಅಲ್ಲಿ ದ್ವಂದ್ವ ಇಲ್ರಿ, ಎರಡು ಇಲ್ಲ. ಅದು ಯಾವುದಿದೆಯೋ ಅದು ನಾನಿದ್ದೇನೆ. ಹೆಸರು ಯಾರು ಕೊಟ್ಟರ್ರಿ ನನಗೆ? ಭಲೆ ಸರ್ವಜ್ಞ ಪ್ರಭು ಕೊಡಲಿ, ಆದ್ರೆ ಆ ಹೆಸರಿನಿಗಿಂತ ಮೊದಲು ಕೂಡ ನಾನು ಅದೇನ್ರಿ. ಅರೆ ಜೀವತತ್ವ ಅಂಥೇಳಿ ಎಂದಿನಿಂದ ನೀನು ಇದ್ದೀಯೋ ಅಂದಿನಿಂದ ನಿನಗೆ ಆ ಹೆಸರು ಇದೆ. ಜೀವತತ್ವ ಅಂಥೇಳಿ ಈ ಭವಕ್ಕೆ ಸಂಬಂಧಿಸಿದ ಯಾವ ಪೌದ್ಗಲಿಕ ನಾಮ ಇದೆ ಅದರ ಮಾತಲ್ಲ. ಅದರ ಜೀವತತ್ವ ನಾನಿದ್ದೇನೆ ಅಂಥೇಳಿ ವಿಕಲ್ಪದೊಳಗೆ ಸ್ವೀಕಾರ ಮಾಡೋದು, ಜೀವತತ್ವದ ಸ್ವರೂಪವನ್ನು ಜಿನಾಗಮದಲ್ಲಿ ಯಾವ ಪ್ರಕಾರ ಹೇಳಿದರೆ ಆ ಪ್ರಕಾರ ಜ್ಞಾನದೊಳಗೆ ತಂದುಕೊಳ್ಳೋದು, ಅದರಿಂದ ನನ್ನ ಪ್ರಾಪ್ತಿ ನನಗಾಗುವುದಿಲ್ಲ, ಆ ಕಾರ್ಯದಿಂದ ನನಗೆ ಮೋಕ್ಷ ಆಗುವುದಿಲ್ಲ. ಬಹಳ ಅದ್ಭುತ ಮಾತಿದೆ ನೋಡ್ರಿ. ಧರ್ಮ ಧ್ಯಾನದಿಂದ ಯಾರ ಬುದ್ಧಿಯು ಕುರುಡಾಗಿದೆ. ಇಲ್ಲಿ ಅದು ಮಾತು ಬರ್ತಿದೆ ರೀ. ಧರ್ಮ ಧ್ಯಾನ ಯಾರಿಗಾಗ್ತಿದೆ? ಬರೇ ಸಮ್ಯಕ್ ದೃಷ್ಟಿಗೇನ ಆಗ್ತಿದೆ ಹೀಗಿಲ್ರಿ. ಆರ್ತ ಧ್ಯಾನ ರೌದ್ರ ಧ್ಯಾನದಿಂದ ಬಿಡುಗಡೆ ಹೊಂದಿ ಪಂಚ ಪರಮೇಷ್ಠಿಗಳ ಗುಣಸ್ವರೂಪದ ವಿಚಾರ ಮಾಡೋದು ಧರ್ಮ ಧ್ಯಾನ ಇದೆ ರೀ. ತಿಳಿತೇನ್ರಿ? ಪರಿತ್ಯಜ್ಯ ಅವರು ಬಿಟ್ಟಿದ್ದಾರೆ ನಿಲ್ರಿ. ದ್ರವ್ಯಲಿಂಗಿ ಮುನಿರಾಜರ ಸಂಸಾರ ಶರೀರ ಭೋಗಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲವನ್ನೂ ಬಿಟ್ಟಿದ್ದಾರೆ ನೋಡ್ರಿ. ಮಾತು ಹೀಗಿದೆ, ಧರ್ಮ ಧ್ಯಾನದ ಮೂಲಕ ಆತ್ಮನ ಅನುಭೂತಿ ಆಗ್ತಿದೆ ರೀ. ಆತ್ಮನ ಅನುಭೂತಿಯಿಂದ ಯುಕ್ತ ಯಾವುದಿದೆ ಅದನ್ನೇ ನಿಜವಾಗಿ ಧರ್ಮ ಧ್ಯಾನ ಅನ್ನಲಾಗುತ್ತದೆ. ಆದರೆ ಯಾವ ಪ್ರಕಾರ ಸಮ್ಯಕ್ ದೃಷ್ಟಿ ಮತ್ತು ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿಯೊಳಗೆ ಭೇದ ಇದೆಯಲ್ಲ, ನಿನ್ನೆ ಹೇಳಿದ್ದಿತ್ತು. ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿ ಏನದನು ಅವನ ನಿಯಮದಿಂದ ಅಲ್ಪ ಕಾಲದೊಳಗೆ ಸಮ್ಯಕ್ ದೃಷ್ಟಿ ಆಗ್ತಾನ್ರಿ. ಅವನ ಮಿಥ್ಯಾತ್ವದೊಳಗಿದ್ರೂ ಕೂಡ ಮಿಥ್ಯಾತ್ವದಿಂದ ವಿಮುಖದನ್ರಿ. ಸನ್ಮುಖ ಯಾವುದನ್ನು ಸಮ್ಯಕ್ತ್ವದ ಸನ್ಮುಖದನ್ರಿ. ಆದ್ರೂ ಕೂಡ ಸಮ್ಯಕ್ ದೃಷ್ಟಿ ಅನ್ನಲಿಕ್ಕೆ ಬರುವುದಿಲ್ಲ ಅವನಿಗೆ. ಹಾಗೆ ಆರ್ತ ರೌದ್ರ ಧ್ಯಾನದ ಕಾರಣಗಳನ್ನೆಲ್ಲ ದೂರೀಕರಿಸಿದನ್ರಿ. ಆರ್ತ ರೌದ್ರ ಧ್ಯಾನಕ್ಕೆ ಯಾವ ಕಾರಣಗಳಿದ್ವಲ್ಲ ಅವುಗಳನ್ನೆಲ್ಲ ದೂರೀಕರಿಸಿದನೆ. ಮತ್ತು ವಿಕಲ್ಪಾತ್ಮಕವಾಗಿ ಅತ್ಯಂತ ಪ್ರಶಸ್ತ ಭಾವದಿಂದ ವರ್ತಮಾನ ಜ್ಞಾನದೊಳಗ ವಿಶ್ವದ 6 ದ್ರವ್ಯಗಳ ಅಥವಾ 7 ತತ್ವಗಳ ಸ್ವರೂಪ ಅಥವಾ ಆ 6 ದ್ರವ್ಯ 7 ತತ್ವಗಳನ್ನು ನಂಬಿರುವಂಥ ಪಂಚಪ್ರಭುಗಳ ಸ್ವರೂಪ ಅಥವಾ ನಿಜ ತತ್ವದ ಅನಂತ ಗುಣಗಳ ಸ್ವರೂಪ, ಇವುಗಳ ವಿಚಾರದಲ್ಲಿ ಯಾವ ತೊಡಗಿದನೋ ಅವ ಧರ್ಮ ಧ್ಯಾನದಲ್ಲಿ ಅದನ್ರಿ. ಅಥವಾ ಅದನ್ನ ಧರ್ಮ ಧ್ಯಾನ ಅಂತ ಹೇಳಿ ಏನು ಆಗಮದಲ್ಲಿ ಹೇಳಿದಾರೋ ಅವ ಇದುವೇ ಧರ್ಮ ಧ್ಯಾನ ಇದೆ ಅಥವಾ ಧರ್ಮ ಇದೆ ಅಂತ ಹೇಳಿ ತಿಳ್ಕೊಂಡ ಕುರುಡಾಗಿದ್ದಾನೆ. ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿಯ ಸಮಸ್ತ ಚರ್ಯೆಯನ್ನ ಪ್ರವೃತ್ತಿಯನ್ನ ತಿಳಿಸಿಕೊಟ್ರಿ ಟೋಡರ ಮಲ್ಲರ. ಆ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿ ಇರುವ ವೇಳೆದೊಳಗೂ ಕೂಡ ಅದನ್ನೇ ಸಮ್ಯಕ್ತ್ವ ಅಂತ ಹೇಳಿ ಯಾವನಾದರೂ ತಿಳಿದ ಅಂತಂದ್ರ ಅವನ ಬುದ್ಧಿ ಕುರುಡು ಇದೆ. ಹೌದೇನಿಲ್ರಿ? ಅದರ ಸಮ್ಯಕ್ತ್ವ ಅಲ್ಲ, ಪ್ರತ್ಯಕ್ಷ. ಅದು ಪ್ರತ್ಯಕ್ಷ ಧರ್ಮ ಧ್ಯಾನ ಅಲ್ಲ. ಆದರೆ ಧರ್ಮ ಧ್ಯಾನದ ಸ್ವರೂಪವನ್ನು ಅವುಗಳ ಮೂಲಕ ಆಗಮದಲ್ಲಿ ನಿರೂಪಣೆ ಮಾಡಲಾಗಿದೆ. ಸಾಮಾಯಿಕ, ಪ್ರೋಷಧ ಮೊದಲಾದವುಗಳು ಅವು ಸಮ್ಯಕ್ ದರ್ಶನ ಇದ್ದ ನಂತರನ ವಾಸ್ತವದಲ್ಲಿ ಆಗ್ತಾವು. ಈ ಮಾತು ಸತ್ಯ ಇದ್ರೂ ಕೂಡ ಅವುಗಳ ಸ್ವರೂಪವನ್ನ, ಧರ್ಮ ಧ್ಯಾನದ ಸ್ವರೂಪವನ್ನ ಅವುಗಳ ಮೂಲಕ ಆಗಮದಲ್ಲಿ ತಿಳಿಸಿದ್ದಾರೆ. ಪಂಚಪರಮೇಶ್ವರಗಳ ಗುಣಸ್ತುತಿ ಮಾಡೋದು, ಸಂಸಾರ ಶರೀರ ಭೋಗಕ್ಕೆ ಸಂಬಂಧಿಸಿದ ಹಾಗೆ ಉದಾಸೀನ ಇರೋದು, ಎಂಥದೇ ಕರ್ಮದ ಉದಯದೊಳಗ ಪ್ರತ್ಯಕ್ಷ ರಾಗದ್ವೇಷ ರೂಪ ಆಗದೇ ಇರೋದು ಅಥವಾ ಆರ್ತರ ಉಗ್ರ ಧ್ಯಾನ ರೂಪದಿಂದ ಪರಿಣಮಿಸದೇ ಇರೋದು, ಇದರ ಹೆಸರು ಧರ್ಮ
ಅಂತೇಳಿ ಅವುಗಳ ಮೂಲಕ ಧರ್ಮ ಧ್ಯಾನದ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾರೆ. ಆದರೆ ಈ ಜೀವ ಏನು ಮಾಡ್ತಾ ಇದ್ದಾನೆ, ಆ ತಿಳಿಸಿಕೊಟ್ಟಿರುವಂಥ ಮಾಧ್ಯಮದಿಂದ ತಿಳಿಸಿಕೊಟ್ಟಿದ್ದಾರೆ, ಆ ಕ್ರಿಯಾ ವಿಶೇಷಗಳಿಂದ ತಿಳಿಸಿಕೊಟ್ಟಿದ್ದಾರೆ. ಏನ ಧರ್ಮ ಧ್ಯಾನದ ಸ್ವರೂಪವನ್ನು ಇವ ಅವುಗಳನ್ನು ಅಷ್ಟೇ ಮಾಡಿ ನಾ ಧರ್ಮ ಧ್ಯಾನದೊಳಗಿದ್ದೇನೆ ಅಂತ ತಿಳಿದ್ರೆ ಅವ್ನು ಕುರುಡತೆ. ಧರ್ಮ ಧ್ಯಾನದೊಳಗಿದ್ದೇನೆ, ಧರ್ಮದೊಳಗಿದ್ದೇನೆ, ಸಂಸಾರದ ವಿಕಲ್ಪಗಳನ್ನೆಲ್ಲ ಬಿಟ್ಟು ಕೊಟ್ಟಿದ್ದೇನೆ, ಇಷ್ಟರೇ ನಾವು ತಿಳಿತೇವೆ ನಿಲ್ರಿ. ಇಲ್ಲಿ ಬಂದ ನಂತರ ಮನೆ ನೆನಪಾಗುವುದಿಲ್ಲ, ಶರೀರದೊಳಗಿನ ನೋವು ವೇದನೆ ಬಾಧೆಗಳ ನೆನಪಾಗುವುದಿಲ್ಲ, ಯಾವ್ಯಾವ ಕಾರ್ಯವನ್ನು ಅಲ್ಲಿ ಉಪಶಮ ಮಾಡಿ ಬಂದಿದ್ದೇವೆ ಅವ ನೆನಪು ಕೂಡ ಆಗುವುದಿಲ್ಲ ಅನ್ನೋದರ ಹಿಂದೆ ತಾತ್ಪರ್ಯ ಏನಿದೆ, ನಾ ಧರ್ಮದೊಳಗಿದ್ದೇನೆ. ಹೌದು ಅಥವಾ ಇಲ್ರಿ? ಅಭಿಪ್ರಾಯ ಒಳಗೆ ಕೇಳಿ, ಅರೆ ಅದಕ್ಕೆ ಶಬ್ದ ಇರ್ಲಿಕ್ಕಿಲ್ಲ, ಆ ಅಭಿಪ್ರಾಯಕ್ಕೆ ಶಬ್ದ ಇಲ್ರಿ. ಆದ್ರೆ ಅದೆಲ್ಲ ನನಗೆ ಸ್ಮರಣೆ ಬರ್ತಾ ಇಲ್ಲ, ಎಂಥ ಆನಂದ, ಎಂಥ ಒಳ್ಳೆ ಜೀವನ ನಂದ ಅಂಥೇಳಿ ನಮ್ಗೆ ಅನ್ನಿಸ್ತಾ ಇದೆಯಲ್ಲ, ಅದರದ ತಾತ್ಪರ್ಯ ಏನಿದೆ, ನಾ ಧರ್ಮ ಮಾಡ್ತಾ ಇದ್ದೇನೆ. ಅದರಲ್ಲಿ ಇದರಲ್ಲಿ ನಮ್ಗೆ ವ್ಯತ್ಯಾಸ ಕಾಣ್ತಿದೇನಿಲ್ರಿ? ಇದೇನಿಲ್ರಿ? ಇದೆ. ಆದ್ರೂ ಕೂಡ ಯಾವ ಪ್ರಕಾರದ ವ್ಯತ್ಯಾಸ ನಾವು ತಿಳಿದಿದ್ದೇವೆಯೋ ಆ ಪ್ರಕಾರದ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಅಂತೂ ಇದೆ ರೀ. ಪುಣ್ಯಭಾವ ಪಾಪಭಾವ, ಪುಣ್ಯಭಾವದ ಅವಲಂಬನೆ ಯಾವ ಸಾಮಗ್ರಿಗಳ ಜೊತೆಗೆ ಇರ್ತಿದೆ, ಪಾಪಭಾವಕ ಅವಲಂಬನೆ ಯಾವ ಸಾಮಗ್ರಿಗಳ ಜೊತೆಗೆ ಇರ್ತಿದೆ, ಆ ಸಾಮಗ್ರಿ ಹೇತು ಸ್ವಭಾವ ಇವೆಲ್ಲ ಬೇರೆ ಅದಾವ್ರಿ. ಆದ್ರೂ ಕೂಡ ಜಾತಿ ಒಂದೇ ಇದೆ, ಜಾತಿ ಒಂದೇ ಇದೆ. ಅರೆ ಮನೆಯಲ್ಲಿರುವುದ ಮತ್ತೀಗ ಎರಡು ಒಂದೇ ಅಂತೀರಿ ನೀವು? ಅರೆ ಒಂದೇ ಇದೆ ಅಂದಮೇಲೆ ಒಂದೇನ ಅನ್ಲಿಕ್ಕೆ ಬೇಕಲ್ಲ. ಅಲ್ಲಿಯೂ ಪರದ ಅವಲಂಬನೆ ಇದೆ, ಇಲ್ಲಿಯೂ ಪರದ ಅವಲಂಬನೆ ಇದೆ. ಇದೆಯೋ ಅಥವಾ ಇಲ್ರಿ? ಆ ಪರ ಯಾವುದಿದೆ ಅನ್ನೋದು ಮುಖ್ಯ ಅಲ್ಲ. ಅದು ಭೋಗ ಸಾಮಗ್ರಿ ಇದೆಯೋ ಅಥವಾ ವೀತರಾಗದೆ ವಿದ್ದಾನೋ ಅದು ಮುಖ್ಯ ಅಲ್ಲ. ಆದ್ರೆ ಪರಾವಲಂಬನೆ ಇದೆ ಏನಿಲ್ರಿ? ಅಲ್ಲಿಯೂ ಪರದ ಅವಲಂಬನೆ ಇದೆ, ಇಲ್ಲಿಯೂ ಪರದ ಅವಲಂಬನೆ ಇದೆ. ಹಾಗಾದ್ರೆ ಪರಾವಲಂಬನ ರೂಪ ಪ್ರವೃತ್ತಿಯೊಳಗ ಧರ್ಮದ ಕಲ್ಪನೆ ಮಾಡೋದ, ಇದು ಕುರುಡುತನ ಇದೆ ರೀ. ನಾವು ಧರ್ಮಾತ್ಮ ಇದ್ದೇವೆ, ಧರ್ಮ ಧ್ಯಾನ ಮಾಡ್ತಾ ಇದ್ದೇವ್ರಿ. ಸಾಮಾಯಿಕ ಮಾಡುವ ವೇಳೆದೊಳಗೆ ಹೇಳ್ತೇವಲ್ಲ, ಏನ ಸಮತಾ ಸರ್ವಭೂತೇಷು ಸಂಯಮೇ ಶುಭ ಭಾವನಾ. ಶುಭ ಭಾವನಾ ಇದೆ ಅದ. ಯಾವುದು ಶುಭ ಭಾವನಾ ಇದೆ? ಆರ್ತ ರೌದ್ರದ ತ್ಯಾಗ ಏನಿದೆ ಅದು ಶುಭ ಭಾವನಾ ಇದೆ. ಆದರೆ ಅದು ಸಾಮಾಯಿಕ ಏನ್ರಿ? ಅದ ಧರ್ಮ ಏನ್ರಿ? ಪ್ರತ್ಯಕ್ಷ. ಅದನ್ನು ತ್ಯಾಗ ಮಾಡಿದ ನಂತರ ಆ ಶುಭ ಭಾವವನ್ನು ಬಿಟ್ಟ ನಂತರ ಯಾವುದು ಪ್ರಾಪ್ತ ಆಗ್ತಿದೆಯಲ್ಲ ಅದು ಧರ್ಮ ಇದೆ. ಯಾವುದು ಪ್ರಾಪ್ತ ಆಗ್ತಿದೆ ಅದನ್ನು ಶಬ್ದದಿಂದ ಹೇಳಲಿಕ್ಕೆ, ಅದನ್ನು ತಿಳಿಸಿಕೊಡ್ಲಿಕ್ಕೆ ಬರುವುದಿಲ್ಲ. ಅದರ ಅಭೇದ ಇದೆ. ಅಭೇದವನ್ನು ಭೇದದಿಂದ ಹೇಗೆ ತಿಳಿಸೋದು, ನಿರ್ನಾಮವನ್ನು ನಾಮದಿಂದ ಹೇಗೆ ತಿಳ್ಕೊಳ್ಳೋದು, ನಿರ್ದ್ವಂದ್ವವನ್ನು ದ್ವಂದ್ವದ ಮೂಲಕ ಹೇಗೆ ತಿಳ್ಕೊಳ್ಳೋದು, ನಿಶ್ಚಯವನ್ನು ವ್ಯವಹಾರದ ಮೂಲಕ ಹೇಗೆ ತಿಳ್ಕೊಳ್ಳೋದು, ನಿಶ್ಚಯದ ಪ್ರಾಪ್ತಿ ವ್ಯವಹಾರದಿಂದ ಹೇಗಾಗೋದು ಹೇಳ್ರಿ ನೋಡು. ಸಾಧ್ಯನೇ ಇಲ್ರಿ. ನಾವು ಒಂದು ಬಿಟ್ಟು ಇನ್ನೊಂದನ್ನ ಪರಾವಲಂಬನೆಯ ಕಾರ್ಯವನ್ನ ಧರ್ಮಂಚಲನ ನಂಬಿದೇವ. ಇದುವೇ ಅತತ್ವ ಶ್ರದ್ಧೆ. ಅತತ್ವ ಶ್ರದ್ಧೆ ಅದು ಹಾಗೆ ಇಲ್ಲ. ಆದ್ರೆ ಹಾಗೆ ನಾವು ಶ್ರದ್ಧೆ ಅದರಿಂದ ಮಾಡಿದ್ದೇವೆ. ಧರ್ಮ ಧ್ಯಾನದಿಂದ ಯಾರ ಬುದ್ಧಿಯೂ ಕುರುಡಾಗಿದೆ ಅವರಿಗೆ ಈ ಕಥನದಿಂದ ತಿಳಿಸಿಕೊಡಲಾಗಿದೆ. ಕರ್ಮ ಬಂಧ ಸಂಬಂಧದ ವಿಚಾರ ಶೃಂಖಲಾತ್ಮಕವಾದಂಥ ವಿಶುದ್ಧ ಅರ್ಥಾತ್ ಶುಭ ಅಂದ್ರೆ ಧರ್ಮ ಧ್ಯಾನ. ಯಾವ ನಿಜವಾಗಿ ಧರ್ಮ ಧ್ಯಾನ ಯಾವುದಿದೆ, ಯಾವುದು ಶುಕ್ಲ ಧ್ಯಾನದ ಆಧಾರ ಇದೆ, ಯಾವುದು ಶುಕ್ಲ ಧ್ಯಾನದ ಜನ್ಮಭೂಮಿ ಇದೆ, ಅದು ಧರ್ಮ ಧ್ಯಾನ. ನೋಡ್ರಿ, ಆರ್ತ ಧ್ಯಾನ ಎಲ್ಲಿಯವರೆಗೆ ಇರ್ತಿದೆ, ರೌದ್ರ ಧ್ಯಾನ ಎಲ್ಲಿಯವರೆಗೆ ಇರ್ತಿದೆ, ಸಮ್ಯಕ್ ದೃಷ್ಟಿ ಪುರುಷನಲ್ಲಿದೆ. ಸಮ್ಯಕ್ ದೃಷ್ಟಿ ಪುರುಷ ಮಿಥ್ಯಾತ್ವ ಅನಂತಾನುಬಂಧಿ ಚೌಕಡಿ ಹೋಗಿರುವಂಥವನಲ್ಲಿ ಅಂತೂ ಆರ್ತ ರೌದ್ರ ಎರಡೂ ಇರ್ತವ್ರಿ. ಮತ್ತು
ಅಪ್ರತ್ಯಾಖ್ಯಾನಾವರಣ ಕಷಾಯ ಚೌಕಡಿ ಹೋದ ನಂತರ ಕೂಡ ಎರಡೂ ಇರ್ತವ್ರಿ. ಆರ್ತ ಧ್ಯಾನನೂ ಇರ್ತಿದೆ, ರೌದ್ರ ಧ್ಯಾನನೂ ಇರ್ತಿದೆ. ಮೂರನೇ ಕಷಾಯ ಚೌಕಡಿ ಪ್ರತ್ಯಾಖ್ಯಾನಾವರಣ ಹೋದ ನಂತರ ರೌದ್ರ ಧ್ಯಾನ ಇರುವುದಿಲ್ಲ, ಆದ್ರೆ ಆರ್ತ ಧ್ಯಾನ ಇರ್ತಿದೆ. ಹೀಗೆ ಜೀವದ ಉಪಯೋಗದ ಏಕಾಗ್ರತೆಯ ಸ್ವರೂಪ ಇದೆಪ್ಪ. ಧ್ಯಾನ ಅಂದ್ರೆ ಏನ? ಏಕಾಗ್ರ ಚಿಂತಾ ನಿರೋಧೋ ಧ್ಯಾನ. ಏಕಾಗ್ರ ಯಾವುದರಲ್ಲಿ ಏಕಾಗ್ರ? ಉಪಯೋಗ ಏಕಾಗ್ರ ಸಮ್ಯಕ್ ದರ್ಶನ ಆದ ನಂತರ ಎರಡನೇ ಕಷಾಯ ಚೌಕಡಿ ಹೋದ ನಂತರ ಮೂರನೇ ಕಷಾಯ ಚೌಕಡಿ ಹೋದ ನಂತರ ಕೂಡ ಆರ್ತ ಧ್ಯಾನ ಇದೆ ಅಂತಂದ್ರೆ ವಿಚಾರ ಮಾಡೋದ್ರಿ. ಇಲ್ಲಿ ಧರ್ಮ ಧ್ಯಾನ ಸಮ್ಯಕ್ ದರ್ಶನ ಇಲ್ಲದೆ ಇರ್ತಿದೆಯೋ ಅಥವಾ ಇಲ್ಲ? ಇದ್ರೆ ಹೇಗಿರ್ತಿದೆ? ಯಾವುದು ಈ ಜೀವನ ಪುರುಷಾರ್ಥವನ್ನು ಕುಂಠಿತಗೊಳಿಸ್ತಿದೆಯೋ ಅದು ಧರ್ಮ ಧ್ಯಾನ ಅಲ್ಲ. ಆದರೆ ಧರ್ಮ ಧ್ಯಾನ ಇದೆ ಅಂಥೇಳಿ ನೀವು ಕುರುಡಾಗಿದನ್ರಿ, ಮುಂದೆ ಹೋಗೋದನ್ನ ನಿಲ್ಲಿಸಿದನ್ರಿ. ಆಯ್ತಲ್ಲ, ನಿನ್ನೇನು ಹೇಳಿದ್ದಿತ್ತು ಕಲಶ ಟೀಕಾದೊಳಗಿನ ಮೊನ್ನೆ ರಾತ್ರಿ ಮಾಡಬೇಕಾದದ್ದನ್ನೆಲ್ಲ ಮಾಡಿದೆ. ಯತಿಕ್ರಿಯೆಯ ಅಂಗೀಕಾರ ಮಾಡಿ ನಾನು ಈ ಭವದಲ್ಲಿ ಮಾಡಬೇಕಾದದ್ದನ್ನೆಲ್ಲ ಮಾಡಿದ್ದೇನಂಥೇಳಿ ಯಾವ ತಿಳ್ಕೊಂಡು ಕೂತಿದ್ದಾನೋ ಆ ಯತಿಗಳಿಗೆ ಇಲ್ಲಿ ತಿಳಿಸಿಕೊಡಲಾಗಿದೆ. ಏನ? ಆ ಯತಿತನದ ವಿಶ್ವಾಸವನ್ನು ಬಿಟ್ಟು ಶುದ್ಧ ಚೈತನ್ಯ ಸ್ವರೂಪದ ಅನುಭವ ಮಾಡಿರಿ. ಏನಿದೆ? ಯತಿತನದ ವಿಶ್ವಾಸವನ್ನು ಬಿಟ್ಟು ಅದರ ವಿಶ್ವಾಸದೊಳಗೆ ಕೂತಿ ಅಂತಂದ್ರೆ ನೀವು 9ನೇ ಗ್ರೈವೇಕದವರೆಗೆ ಹೋಗ್ಬೋದು. ಆದರೆ ನಿನ್ನ ಸಂಸಾರ ಬಿಟ್ಟು ಹೋಗೋದಿಲ್ಲ. ದೀಕ್ಷಾ ತಗೊಂಡಿರುವುದು ಯಾವುದಕ್ಕ? 9ನೇ ಗ್ರೈವೇಕಕ್ಕೆ ಹೋಗೋದು ಸಲುವಾಗಿ ಅಥವಾ ಸರ್ವಾರ್ಥ ಸಿದ್ಧಿಗೆ ಹೋಗೋ ಸಲುವಾಗಿರಿ. ದೀಕ್ಷಾ ಯಾವುದರ ಸಲುವಾಗಿ? ಅರೇ ಸಂಸಾರ ಪರಿಭ್ರಮಣದಿಂದ ಪರಿಮುಕ್ತ ಆಗುವ ಸಲುವಾಗಿ. ದೀಕ್ಷೆಯ ಉಪಯೋಗ ಅನ್ನಿ ಯಾವುದಕ್ಕೂ ಇಲ್ಲ. ಮನುಷ್ಯ ಜೀವನ ಅಂಥ ಮೋಕ್ಷ ಪ್ರಾಪ್ತಿಯ ಸಾಧನದ ಸಲುವಾಗಿನ ಇದೆ. ಮನುಷ್ಯ ಜೀವನ ಭೋಗದ ಸಲುವಾಗಿ ಇಲ್ಲ. ಸಂಯೋಗದಲ್ಲಿ ಮಮತೆ ಮಾಡುವ ಸಲುವಾಗಿ ಇಲ್ಲ. ಸಂಯೋಗಗಳಲ್ಲಿ ಸಂಯೋಗಗಳನ್ನು ಸಂಗ್ರಹ ಮಾಡಿ ಇಷ್ಟ ಅನಿಷ್ಟ ಬುದ್ಧಿ ಮಾಡುವ ಸಲುವಾಗಿ ಮನುಷ್ಯ ಜೀವನ ಇಲ್ಲವೇ ಇಲ್ಲ. ಮನುಷ್ಯ ಜೀವನ ಬರೀ ತನ್ನ ಸ್ವರೂಪವನ್ನು ತಿಳ್ಕೊಳ್ಳುವ ಸಲುವಾಗಿ, ತನ್ನ ಸ್ವರೂಪದ ಸಾಧನೆ ಮಾಡುವ ಸಲುವಾಗಿ, ಇನ್ನೂ ಸ್ಪಷ್ಟ ಹೇಳಿದರೆ ಕೇವಲ ಮೋಕ್ಷದ ಸಲುವಾಗಿನ, ಮೋಕ್ಷದ ಪ್ರಾಪ್ತಿಯ ಸಲುವಾಗಿನ ಈ ಮನುಷ್ಯ ಭವ ಇದೆ. ಯಾಕೆ ಅಂತಂದ್ರೆ ಸಂಯೋಗದೊಳಗೆ ಮಮತೆ ಮಾಡಬೇಕಾದ್ರೆ ಎಂಥೆಂಥ ಸಂಯೋಗಗಳು ಅನಂತ ಬಾರಿ ಸಿಕ್ಕು ಹೋಗಿದವ್ರೆ. ಅದರ ಮಮತೆಯ ಫಲ ಏನಾಯ್ತು? ಆತ್ಮನಿಗೇನು ದೊರಕಿತು? ಅದರ ಮಮತೆಯ ಫಲ ಏನೂ ಇಲ್ಲ. ಬರೀ ಚತುರ್ಗತಿ, ಸಂಸಾರ ಪರಾಧೀನತೆ, ಕರ್ಮದಿಂದ ಬದ್ಧ ಆಗೋದು, ದುಃಖದ ಅನುಭವ ಮಾಡೋದು. ಅದಕ್ಕೆ ಸಂಯೋಗದೊಳಗೆ ಮಮತೆ ಮಾಡುವ ಸಲುವಾಗಿ ಇಲ್ಲ. ಖ್ಯಾತಿ ಪೂಜೆ ಲಾಭದ ಸಲುವಾಗಿ ಅಂತೂ ಇಲ್ಲನ. ಖ್ಯಾತಿ ಆಗಬೇಕಾದ್ರೆ, ಖ್ಯಾತಿ ಪ್ರಸಿದ್ಧಿ ಆಗಬೇಕಾದ್ರೆ ಎಲ್ಲಿ ಆಗಬೇಕು? ನನ್ನ ಸ್ವರೂಪದ ಪ್ರಸಿದ್ಧಿ ನನ್ನ ಪರ್ಯಾಯದೊಳಗಾಗಬೇಕು. ಖ್ಯಾತಿ ನನ್ನ ಪರ್ಯಾಯ, ನನ್ನ ಸ್ವರೂಪವನ್ನು ಪೂಜಿಸುವಂತಾಗಬೇಕು. ಖ್ಯಾತಿ ಪೂಜೆ ಲಾಭ ಏನು ಹೇಳ್ತು? ಖ್ಯಾತಿ ಯಾವುದರ್ಥ? ದ್ರವ್ಯ ಸ್ವಭಾವ ಪರ್ಯಾಯದೊಳಗೆ ಪ್ರಗಟ ಆಗಬೇಕು. ಪರ್ಯಾಯ ದ್ರವ್ಯ ಸ್ವಭಾವವನ್ನು ನಿರಂತರ ಆಧರಿಸುವ ಹಾಗೆ ಆಗಬೇಕು ಪೂಜೆ. ಲಾಭ ಪರ್ಯಾಯಕ್ಕ ನಿರಾಕುಲ ಶಾಂತಿ, ವ್ಯಗ್ರತೆ ಬಿಟ್ಟು ಹೋಗಿ ಪರಮ ಶಾಂತಿಯ ಅನುಭವ ಆಗಬೇಕು. ಇದುವೇ ಲಾಭ ಇದೆ. ಅನ್ಯ ಧನದ ಲಾಭ, ಅನ್ಯ ಯಾವುದಾದರೂ ಲಾಭ, ಸ್ಥಾನದ ಲಾಭ, ಇದು ಯಾವುದು ಲಾಭ ಅಲ್ಲವೇ ಅಲ್ಲ. ಇವು ಅನಂತ ಅಪೂರ್ವ ಅಲ್ಲವೇ ಅಲ್ಲ. ಇವು ಅನಂತ ಬಾರಿ ಪ್ರಾಪ್ತ ಆಗಿದವು. ಆದರೆ ಯಥಾ ಪ್ರಕಾರ ಸಂಸಾರನ ಉಳಿದಿದೆ. ಅದಕ್ಕೆ ಈ ಮನುಷ್ಯ ಭವದ ಪ್ರಯೋಜನ, ಮನುಷ್ಯ ಜೀವನದ ಸಾರ್ಥಕತೆ ತನ್ನನ್ನು ತಾನು ತಿಳಿಯೋದ. ನಿಜವಾಗಿ ತನ್ನ ಸ್ವರೂಪ ನಾನು ಯಾರು, ನನ್ನಲ್ಲಿ ಎಂಥ ಗುಣಗಳಿದಾವೆ, ನನ್ನ ನಿಜವಾದ ಸ್ವರೂಪ ಏನು, ನನ್ನ ಸ್ವರೂಪವನ್ನು ತಿಳಿಸಿಕೊಡೋರು ಯಾರು, ನನ್ನ ಸ್ವರೂಪವನ್ನು ನಾನು ಯಾವುದರ ಮೂಲಕ ತಿಳ್ಕೊಳ್ಳಬಹುದಾಗಿದೆ. ಅರೆ ಇದೆಲ್ಲ ಆಗೋದು ಏಕಾಂತದೊಳಗೆ ಸಾಧ್ಯ ಇದೆ. ಹಾಗಾದರೆ ಇಲ್ಲಿ ಸಂಘ ಇದೆಯಲ್ಲ, ಇಲ್ಲಿ ಸಮೂಹ ಇದೆಯಲ್ಲ, ಸಮೂಹ ಇದ್ರೆ ಹೊರಗೆ ಇರಲ್ರಿ, ಸಮೂಹವನ್ನು ನೋಡೋದು ಬೇಕಾಗಿಲ್ಲ. ಒಳಗಡೆ ಆಂತರ್ಯದೊಳಗೆ ಅರೆ ಕರ್ಮದಿಂದ, ವಿಕಾರದಿಂದ, ಗುಣಭೇದದಿಂದ ರಹಿತ ಯಾವ ಸ್ವಭಾವ ಇದೆಯೋ ಆ ಸ್ವಭಾವದ ಸ್ವೀಕಾರ ಮಾಡುವ ಸಲುವಾಗಿ ಮನುಷ್ಯ ಭವ ಅಲ್ಲ, ಈ ಅಷ್ಟಾನಿಕ ಪರ್ವದೊಳಗ ನಮ್ದ
ಅಷ್ಟಾನಿಕ ಪರ್ವದ ಸಮಾಗಮ ಆದದ್ದೇ ಇದೆ, ನಮ್ದು ಜ್ಞಾನದ ಕಾರ್ಯ ನಡೆದದ್ದೇ ಇದೆ. ಆ ಕಾರ್ಯದೊಳಗ ನಾವು ತಾವ ಒಂದಿಷ್ಟು ಸಾವಧಾನ ಆಗುವ ಅನ್ನುವ ಮನೋಭಾವದಿಂದ ಮುಗಿತೀವಿ.